ಎಲ್ಲರೂ ಕೂಡ ನಮಸ್ಕಾರ. ಈ ವರ್ಷದ SSLC ಮತ್ತೆ PUC ಪರೀಕ್ಷೆ ವಿಚಾರ ಬಹು ಚರ್ಚಿತ ವಿಚಾರ ಇದು. ಕಳೆದ ವರ್ಷ ಒಂದು ಬೇರೆ ಸವಾಲನ್ನ ನಾವು ಎದುರಿಸಿದ್ವು. ಆ ಸವಾಲನ್ನು ಎದುರಿಸಿ ನಾವು 2ನೇ PUC ಮತ್ತೆ SSLC ಪರೀಕ್ಷೆನ ಬಹಳ ಯಶಸ್ವಿಯಾಗಿ ನಾವು ಎದುರಿಸಿದ್ವು. ನಾವು ಈ ವರ್ಷ ಒಂದು ವಿಭಿನ್ನವಾದ ಒಂದು ಪರಿಸ್ಥಿತಿ, ಕೋವಿಡ್ 2ನೇ ಅಲೆಯ ಹಿನ್ನೆಲೆಯಲ್ಲಿ SSLC ಪರೀಕ್ಷೆ PUC ಪರೀಕ್ಷೆ ಮಾಡಬೇಕೋ ಬೇಡವೋ, ಮಾಡಿ ಅನ್ನೋದು ಮಾಡಲೇಬೇಕು ಅನ್ನೋದು ಒಂದು ವರ್ಗ, ಮಾಡಲೇಬಾರ್ದು ಅನ್ನೋದು ಒಂದು ವರ್ಗ. ವಿಚಾರದಲ್ಲಿ ನಾನು ನಮ್ಮ ರಾಜ್ಯದ ಎಲ್ಲ ಹಿಂದಿನ ಶಿಕ್ಷಣ ಸಚಿವರು ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವರ ಅಭಿಪ್ರಾಯ ಸಂಗ್ರಹಿಸಿದ್ದೀನಿ. ಕರ್ನಾಟಕದ ಕೆಲವು ಹಿರಿಯ ಮಾಧ್ಯಮ ಮಿತ್ರರ ಹತ್ರ ಮಾತಾಡಿ ಅವರ ಸಲಹೆ ಸೂಚನೆನ ಸಂಗ್ರಹಿಸಿದ್ದೀನಿ. ನಮ್ಮ ವಿಧಾನ ಪರಿಷತ್ ಸದಸ್ಯರ ಹತ್ರ ಮಾತಾಡಿದ್ದೀನಿ. ರಾಜ್ಯದ ಎಲ್ಲ DDPI BOಗಳ ಮೂಲಕ ಪೋಷಕರ ಅಭಿಪ್ರಾಯ, ಮಕ್ಕಳ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ದೀವಿ. ಅನೇಕ ಕಡೆ ಫೋನ್ ಇನ್ ಕಾರ್ಯಕ್ರಮ ಮಾಡಿ ತಾಲೂಕುಗಳಲ್ಲಿ ಮಕ್ಕಳ ಅಭಿಪ್ರಾಯವನ್ನು ಕೂಡ ಅವರು ಕೇಳುವ ಒಂದು ಪ್ರಕ್ರಿಯೆ ನಡೆದಿದೆ. ಈ ವರ್ಷ ಕೂಡ ನಾವು SSLC ಮತ್ತೆ PUC ಪರೀಕ್ಷೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಆದರೆ ಮತ್ತೊಂದ್ಸಲ ಅದನ್ನ ಪುನರ್ ವಿಮರ್ಶೆ ಮಾಡಲಿಕ್ಕೆ ಕಳೆದ 4 ದಿನಗಳಿಂದ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳ ಜೊತೆ ಸುಮಾರು 3 ಸುತ್ತಿನ ಚರ್ಚೆ ಮಾಡಿದ್ದೀನಿ ನಾನು. ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ವರ್ಷ ಕಾರ್ಯ ಮಾಡ್ಕೊಂಡು ಬರ್ತಾ ಇರುವ ಕೆಲವು ಪ್ರಮುಖರನ್ನು ಕೂಡ ಮಾತಾಡಿದ್ದೀನಿ. ಈ ಎಲ್ಲ ಹಿನ್ನೆಲೆಗಳಲ್ಲಿ ನಾವೊಂದಷ್ಟು ನಿಷ್ಕರ್ಷೆಗೆ ನಾವು ಬಂದಿದ್ದೀವಿ. ಈ ನಿರ್ಧಾರ ಎಲ್ಲರೂ ಕೂಡ ಸಮಾಧಾನನೂ ಕೂಡ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬಹಳ ಕ್ಲೀನ್ ಡಿವೈಡ್ ಆಗೋಗ್ಬಿಟ್ಟಿದೆ. ಬೇಡ ಅನ್ನೋದು ಒಂದು ವರ್ಗ ಆದ್ರೆ ಬೇಕೇ ಬೇಕು ಅನ್ನೋದು ಒಂದು ವರ್ಗ. ಸೊ ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ಅಸಮಾಧಾನ, ಟೀಕೆ, ಟಿಪ್ಪಣಿ ಇದು ಬಹಳ ಸಹಜ ಆಗುತ್ತೆ. ಆದರೂ ನಾವೆಲ್ಲರೂ ಕೂಡ ಕೂತ್ಕೊಂಡು ಮಕ್ಕಳ ಯೋಗಕ್ಷೇಮ ಮತ್ತು ಮಕ್ಕಳ ಶೈಕ್ಷಣಿಕ ಭವಿಷ್ಯ ಇವೆರಡರನ್ನೂ ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಏನ್ ಕ್ರಮ ತಗೋಬಹುದು ಅಂತ ತುಂಬಾ ವಿಸ್ತೃತವಾಗಿ ನಾವು ಚಿಂತನೆ ನಡೆಸಿದ್ದೀವಿ. ಬ್ರೈನ್ ಸ್ಟಾರ್ಮಿಂಗ್ ಎಕ್ಸರ್ಸೈಸ್ ಮಾಡಿದ್ದೀವಿ. ಈಗ ಮೊದಲನೇದು ದ್ವಿತೀಯ PUC ಬಗ್ಗೆ ನಾನು ಹೇಳ್ತೀನಿ. ಈ ವರ್ಷ ದ್ವಿತೀಯ PUC ಪರೀಕ್ಷೆಗಳನ್ನ ಈಗ ಮಾಡದೇ ಇರೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಹೇಳ್ತೀನಿ ರೀ, ಪ್ಲೀಸ್. ನಾನು ಮುಂದುವರಿಸ್ತೀನಿ, ನಾನು ಫುಲ್ ಸ್ಟಾಪ್ ಅಲ್ಲ ಅದು.
ಈ ವರ್ಷದ ದ್ವಿತೀಯ PUC ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇಲ್ಲದೇನೆ ಅವ್ರನ್ನ ಯಾವ ರೀತಿ ನಾವು ಗ್ರೇಡಿಂಗ್ ಕೊಡ್ಬೋದು, ಅವರ ಕಲಿಕಾ ಮಟ್ಟವನ್ನ ಯಾವ ರೀತಿ ಅಸೆಸ್ ಮಾಡ್ಬೋದು ಅನ್ನೋದು ಕೂಡ ಬಹಳ ಯೋಚನೆ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಕೆಲವು ರಾಜ್ಯಗಳಲ್ಲಿ ಸೆಕೆಂಡ್ PUC ಪರೀಕ್ಷೆ ರದ್ದು ಮಾಡಿದ್ಮೇಲೆ ಆ ರಾಜ್ಯಗಳ PUC ಮುಖ್ಯಸ್ಥರನ್ನ ನಾವು ಸಂಪರ್ಕ ಮಾಡೋದು, ನೀವು ಯಾವ ರೀತಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತೀರಾ, PUC ಪರೀಕ್ಷೆ ರದ್ದು ಮಾಡಿದ್ಮೇಲೆ ಯಾವ ಆಧಾರದ ಮೇಲೆ ಮಾಡ್ತೀರಾ ಅಂತನೂ ಕೂಡ ಕೇಳಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಯಾರು ಕೂಡ ತೆಗೆದುಕೊಳ್ಬಹುದಾದ ಮಾನದಂಡದ ಬಗ್ಗೆ ಯಾರೂ ಖಚಿತತೆ ಇಲ್ಲ, ಅದನ್ನ ಮುಂದೆ ಯೋಚಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ರಾಜ್ಯದಲ್ಲಿ ಈ ವರ್ಷದ ದ್ವಿತೀಯ PUC ಪರೀಕ್ಷೆಯನ್ನ ಮಾಡೋದನ್ನ ರದ್ದು ಮಾಡಿ ಆ ಎಲ್ಲ ಮಕ್ಕಳಿಗೆ ನಾವು ಯಾವ ರೀತಿ ಅಸೆಸ್ ಮಾಡ್ಬೋದು, ಯಾವ ಆಧಾರದ ಮೇಲೆ ಮಾಡ್ಬೋದು, ನಮ್ಗಿರುವ ಅಲ್ಪ ಸ್ವಲ್ಪ ಮಾಹಿತಿ ಏನಿದೆ ಅವ್ರ ಬಗ್ಗೆ ಅಂತ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಈ ವರ್ಷದ ದ್ವಿತೀಯ PUC ಮಕ್ಕಳೇನಿದ್ದಾರೆ ಅವರೆಲ್ಲರೂ ಕೂಡ ಕಳೆದ ವರ್ಷ ಫಸ್ಟ್ PUC ಎಕ್ಸಾಮ್ನ ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆಯಾಗಿ ಅವರು ಎದುರಿಸಿದರು. ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆಯಾಗಿ ಏನು ಎದುರಿಸಿದ್ರು, ಬಟ್ ಅಸೆಸ್ಮೆಂಟ್ ವಾಸ್ ರೀಸನಬಲಿ ಫೇರ್. ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದ್ರಿಂದ ಅವ್ರ ಕಾಲೇಜಲ್ಲಿ ಮಾಡಿಲ್ಲದೆ ಇರೋದು ಒಂದು ಫೇರ್ ಆಗಿ ಇತ್ತದು. ಆ ಅಂಕಗಳ ಆಧಾರದ ಮೇಲೆ ನಾವು ಒಂದಷ್ಟು ಮಾನದಂಡಗಳನ್ನ ನಮ್ಮ PUC ಇಲಾಖೆ ಮಂಡಳಿ ಅದು ರಿಲೀಸ್ ಮಾಡುತ್ತೆ. ಅದರ ಆಧಾರದ ಮೇಲೆ ನಾವು A+, A, B, C ಆ ರೀತಿ ಒಂದು ಗ್ರೇಡೇಷನ್ಸ್ ಬರ್ತದೆ. ಅದರ ವಿವರಗಳನ್ನ ಮಂಡಳಿ ಬಿಡುಗಡೆ ಮಾಡುವ ಗೈಡ್ಲೈನ್ಸ್ ಅಲ್ಲಿ ಇರುತ್ತೆ. ಯಾರಾದರೂ ಮಗು ನನಗೆ ಈ ಕೊಡ್ತಾ ಇರೋ ಗ್ರೇಡೇಷನ್ಸ್ ಇಂದ ಸಮಾಧಾನ ಇಲ್ಲ, ನಾನು ತುಂಬಾ ಓದಿದ್ದೀನಿ, ಇದಕ್ಕೋಸ್ಕರ ತುಂಬಾ ಪರಿಶ್ರಮ ಪಟ್ಟಿದ್ದೀನಿ ಅನ್ನೋ ಮಕ್ಕಳ ಸಂಖ್ಯೆ ಬಹಳ ಇದೆ. ಅವ್ರುಗಳ ಆ ರೀತಿ ವ್ಯಕ್ತ ಮಾಡಿದ್ರೆ ನಾವು ಈ ಕೋವಿಡ್ ಎಲ್ಲ ಕಡಿಮೆ ಆದಮೇಲೆ ಆ ಮಕ್ಕಳಿಗೆ ಸೂಕ್ತ ರೀತಿಯಲ್ಲಿ ಆ ಮಕ್ಕಳಿಗೆ ಮಾತ್ರ ಪರೀಕ್ಷೆ ಮಾಡೋದ್ರ ಬಗ್ಗೆ ಚಿಂತನೆ ನಾವು ನಡೆಸ್ತೀವಿ. ಈಗ ಸೆಕೆಂಡ್ PUCಯ ಎಲ್ಲ ಮಕ್ಕಳು ಕೂಡ ವಿತ್ ಸಮ್ ಗ್ರೇಡ್ they will be declared as promoted. So just a question, have you cancelled the exam or is postponed or what? It is not question of postponement. We are not holding second PUC exam. But in case any student is dissatisfied with our grading system, if he or she wants to test her ability through proper exam, then we are thinking of holding examinations after the situation comes under control. But as on today,
all the students of second PUC, ಎಲ್ಲ ದ್ವಿತೀಯ PUCಯ ವಿದ್ಯಾರ್ಥಿಗಳು ವಿತ್ ಸಮ್ ಗ್ರೇಡ್ ಅವರು ಪ್ರಮೋಟ್ ಆಗ್ತಾರೆ. ನಾನು ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಮನವಿ ಮಾಡ್ಕೊಳ್ತೀನಿ, ಇದರಿಂದ ಯಾರು ಕೂಡ ನೀವು ಬೇಸರ ಆಗಬೇಡಿ. ಅನೇಕರು CET ಓದಬೇಕು ಅಂತ ಇದ್ದೀರಾ, ಅನೇಕರು ನೀಟ್ಗೆ ತಯಾರಾಗಬೇಕು ಅಂತ ಇದ್ದೀರಾ, ಕೆಲವರು JEE ಕೂಡ ಹೋಗ್ಬೇಕು ಅಂತ ಇದ್ದೀರಾ. ನೀವೆಲ್ಲ ಆ ಪರೀಕ್ಷೆಗಳಿಗೆ ಮನಸ್ಸನ್ನ ಕುಗ್ಗಿಸಿಕೊಳ್ಳದೆ ದಯವಿಟ್ಟು ಅಧ್ಯಯನ ಮಾಡಿ. ನಿಮ್ಮ ಪ್ರತಿಭೆಯ ಕಾರಣ ನಿಮ್ಗೆಲ್ಲ ನಿಮ್ಮ ಬೇಕಾದ ಮುಂದಿನ ಶಿಕ್ಷಣ ಸಿಗಲಿ. ಸೊ ನೀವು ಕೂಡ ನೀಟ್ ಮುಖಾಂತರ ಆಯ್ಕೆಯಾಗಿ ಒಳ್ಳೆ ಡಾಕ್ಟರ್ ಆಗಿ, CET ಮುಂಚೆ ಆಯ್ಕೆಯಾಗಿ ಒಳ್ಳೆ ಇಂಜಿನಿಯರ್ಗಳಾಗಿ, IITಗೆ ಹೋಗೋ ಒಂದು ಅವಕಾಶ ನಿಮ್ಗೆಲ್ಲ ಸಿಗಲಿ. ನಿಮ್ಗೆಲ್ಲ ನಮ್ಮ ಶಿಕ್ಷಣ ಇಲಾಖೆ ಶುಭವನ್ನ ಕೋರ್ತದೆ. ಆದರೆ ಇವತ್ತಿನ ಪರಿಸ್ಥಿತಿ ನೀವೆಷ್ಟೇ ಸಿದ್ಧರಾಗಿದ್ರು ಕೂಡ ನಾವು ಸುಮಾರು ಪರೀಕ್ಷೆಗಳೇ ಮಾಡಿದ್ರೆ ಸೆಕೆಂಡ್ PUCಗೆ ನಮಗೆ ಕನಿಷ್ಠ 12 ದಿನಗಳು ಬೇಕಾಗುತ್ತೆ. ತುಂಬಾ ಸಬ್ಜೆಕ್ಟ್ಸ್ ಇದೆ, ಅದು ಕಾಮರ್ಸ್ ಸ್ಟ್ರೀಮಲ್ಲಿ, ಸೈನ್ಸ್ ಸ್ಟ್ರೀಮಲ್ಲಿ, ಆರ್ಟ್ಸ್ ಸ್ಟ್ರೀಮಲ್ಲಿ. ಅದನ್ನ ನಾವು ಇವತ್ತು ಪ್ರಯತ್ನ ಪಡೋದು ಅದು ಸೂಕ್ತ ಅಲ್ಲ ಅನ್ನೋದು ನಮ್ಮೆಲ್ಲರದು ಕೂಡ ಭಾವನೆ. ಸೊ ಸೆಕೆಂಡ್ PUC ವಿಚಾರದಲ್ಲಿ ಈ ಒಂದು ನಿರ್ಧಾರವನ್ನ ನಾವು ಕೈಗೊಂಡಿದ್ದೀವಿ. Sir, there is no question of supplementary exam. There is no question of supplementary. ಸರ್, ಗ್ರೇಡಿಂಗ್ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಅದು ಗೈಡ್ಲೈನ್ಸ್ ಕೊಡ್ತಾರೆ ಅವರು. ಆದ್ರೆ ಫಸ್ಟ್ ಇಯರ್ PUC ಆದಾದ್ಮೇಲೆ ಅವ್ರು ತಗೊಂಡಿದ್ದನ್ನ ಸೆಕೆಂಡ್ ಇಯರ್ PUC ಹೇಗೆ ಸರ್ ಅನ್ವಯ ಮಾಡ್ತಾರೆ? ಸರ್, ಈಗ ನಮ್ಮ ಹತ್ರ ಮಿಸ್ಟರ್ ಅರುಣ್ ಅದಕ್ಕೋಸ್ಕರ ಯಾರು ಡಿಸ್ಸ್ಯಾಟಿಸ್ಫೈ ಇದ್ರೆ ಅವ್ರಿಗೆ ಮತ್ತೆ ಅವ್ರು ಕೂತ್ಕೊಳ್ಳೋಕೆ ಹೋಗಿ ಬರಲಿ. ನಾನು ಹೇಳಿ ಅರುಣ್, ಒಂದು ನಿಮಿಷ ಪ್ಲೀಸ್ ದಯವಿಟ್ಟು. ಈಗ ನನ್ಗೆ ಗೊತ್ತು ಇದನ್ನ ನಾವು ಯಾರಿಗೂ ಕೂಡ ಸ್ಯಾಟಿಸ್ಫೈ ಮಾಡಕ್ ಆಗೋದಿಲ್ಲ. ತಾಳಕ ಒಂದು ನಿಮಿಷ ಪ್ಲೀಸ್, ಅಲೋ ಮೈ ಟು ಟಾಕ್. ನಾ ಪೂರ್ತಿ ಮುಗಿಸ್ತೀನಿ, ಮುಗಿಸೋದ್ಮೇಲೆ ನಾನು ಇಲ್ಲಿ ಕೂತ್ಕೋತೀನಿ. ಏನ್ ಕ್ವಶನ್ ಆದ್ರೂ ಕೇಳಿ. ಮಧ್ಯೆ ಇವಾಗ ನೋಡಿ, ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ, ಇಂಗ್ಲಿಷಲ್ಲಿ ಕಂಟಿನ್ಯೂ ಮಾಡಿದೆ. ಕನ್ನಡ ಅಂದ್ರು. ಅದು ಬೇಡ, ಕಷ್ಟ ಅದು. ಈಗ SSLC ಪರೀಕ್ಷೆಗೆ ಸುಮಾರು 8,75,000ಕ್ಕೂ ಜಾಸ್ತಿ ಜನ ಈ ವರ್ಷ ಅಪಿಯರ್ ಆಗ್ತಾ ಇದ್ದಾರೆ. ಅನೇಕ ಚಾನೆಲ್ಗಳಲ್ಲಿ ಸರ್ವೆ ಮಾಡಿದ್ದು ಕೂಡ ನೋಡಿದ್ದೀನಿ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ನಮಗೆ ಪರೀಕ್ಷೆ ಬೇಕು ಅಂತ ಹೇಳಿರೋದು ಇದೆಲ್ಲನೂ ಕೂಡ ಬರ್ತಾ ಇದೆ. ಬೇಡ ಅನ್ನೋದು. SSLC ಪರೀಕ್ಷೆನಲ್ಲಿ ನಾವು ಪರೀಕ್ಷೆ ಇಲ್ಲದೇನೆ ಅವರ ಕಲಿಕಾ ಮಟ್ಟ ಯಾವುದಾದ್ರು ಒಂದು ನಿರ್ಧಾರ ಆಗೋದು ಬಹಳ ಕಷ್ಟ ಆಗ್ತಾ ಇದೆ. ಕಳೆದ ವರ್ಷ 9th ಎಕ್ಸಾಮ್ ನಾವು ಮಾಡಲಿಲ್ಲ. ಅಂಡ್ CBSEಗೆ ರಾಜ್ಯ ಸಿಲೆಬಸ್ಗೆ ಒಂದು ವ್ಯತ್ಯಾಸ ಅಂತಂದ್ರೆ ಅಲ್ಲಿ ಪೀರಿಯಾಡಿಕಲ್ ಇವ್ಯಾಲ್ಯೂಯೇಷನ್ ನಡೀತಾ ಇರ್ತದೆ. 3 ತಿಂಗಳಿಗೆ ಒಂದ್ಸಲ ಇವ್ಯಾಲ್ಯೂಯೇಷನ್ ನಡೀತಾ ಇರ್ತದೆ. ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ಕೊನೆ ಪಕ್ಷ ಈ ವರ್ಷದಿಂದ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನೋ ಕೂಡ ತೀರ್ಮಾನ ತಗೊಂಡಿದ್ದೀವಿ. ಸೊ ಅದೊಂದು ಮಾನದಂಡ ಇಲ್ಲದೆ ಇರೋದ್ರಿಂದ ನಾವು ಬಹಳಷ್ಟು ಚರ್ಚೆ ಮಾಡಿದ್ವು. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಒಂದು ಸಭೆ ಕರೆದಿದ್ರು. ಹಿರಿಯ ಸಚಿವರು, ರಾಜ್ಯದ ಹಿರಿಯ ಅಧಿಕಾರಿಗಳು ಎಲ್ಲರ ಜೊತೆ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಾವು ತೀರ್ಮಾನಕ್ಕೆ ಬಂದಿದ್ದೀವಿ.
2 ಎಕ್ಸಾಮ್ ಮಾಡ್ತೀವಿ ನಾವು. ಒಂದು ಕೋರ್ ಸಬ್ಜೆಕ್ಟ್ಸ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಈ 3 ಸೇರಿದಂಗೆ ಒಂದು ಪೇಪರ್. ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಈ 3 ಸೇರಿಸಿ ಒಂದು ಪೇಪರು ಕ್ವಶನ್ ಪೇಪರ್ ಇರ್ತದೆ. ಮಲ್ಟಿ ಚಾಯ್ಸ್ ಕ್ವಶನ್ಸ್ ಇರ್ತದಲ್ಲಿ, MCQ. ಪ್ರತಿ ಕ್ವಶನ್ಗೆ 4 ಅಥವಾ 5 ಆನ್ಸರ್ಸ್ ಇರ್ತದೆ. ಅವರು ಅದನ್ನ ಆಯ್ಕೆ ಮಾಡೋದು. ಪ್ರಶ್ನೆಗಳು ಸರಳವಾಗಿರುತ್ತದೆ, ಪ್ರಶ್ನೆಗಳು ನೇರವಾಗಿರುತ್ತದೆ. ಇನ್ನೊಂದು ಲ್ಯಾಂಗ್ವೇಜಸ್, ಆ ಫಸ್ಟ್, ಸೆಕೆಂಡ್, ಥರ್ಡ್ ಲ್ಯಾಂಗ್ವೇಜಸ್ ಇದೆ ಅದು. ಈ ಪರೀಕ್ಷೆಯಲ್ಲಿ ಕೂಡ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು, ನಾವು ಯಾರನ್ನು ಕೂಡ ಫೇಲ್ ಮಾಡೋಕ್ಕೋಸ್ಕರ ಎಕ್ಸಾಮ್ ಮಾಡ್ತಾ ಇಲ್ಲ. ಅವರು ಮುಂದೆ ಸೈನ್ಸ್ ಸ್ಟ್ರೀಮ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಅವರು ನಿಶ್ಚಯ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅಂತ ನಾವು ಮಾಡ್ತಾ ಇದ್ದೀವಿ. ಸೊ ಯಾರನ್ನು ಕೂಡ ನಪಾಸು ಮಾಡುವ ಒಂದು ಕಾರ್ಯ ನಮ್ಮಿಂದ ನಡೆಯುವುದಿಲ್ಲ. ಇಲ್ಲೂ ಕೂಡ ಗ್ರೇಡೇಷನ್ಸ್ ಮಾಡ್ತೀವಿ. A+ ಅಂತ ಮಾಡ್ತೀವಿ, A ಅಂತ ಮಾಡ್ತೀವಿ. ಆ ರೀತಿ ಅವ್ರು ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ SSLC ಅವರು. ಎಷ್ಟು ಮಾರ್ಕ್ಸ್ ಬಂದ್ರೆ A+ ಅಂತ, ಎಷ್ಟು ಮಾರ್ಕ್ಸ್ ಬಂದ್ರೆ A, ಅದು ದಟ್ ಡೀಟೇಲ್ ಗೈಡ್ಲೈನ್ಸ್ ವಿಲ್ ಬಿ ಇಶ್ಯೂಡ್ ಬೈ ದ SSLC ಬೋರ್ಡ್. ಸೊ SSLC-ನಲ್ಲೂ ಕೂಡ ಈ ವರ್ಷ ಪೂರಕ ಪರೀಕ್ಷೆ ಇರೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವು. ಆದರೆ ಯಾರಾದರೂ ಕೋವಿಡ್ ಕಾರಣದಿಂದ ನಾವು ನಡೆಸುವ ಪರೀಕ್ಷೆನಲ್ಲಿ ನಾವು ಪರೀಕ್ಷೆನ ಸರ್ವೇ ಸಾಮಾನ್ಯ ಜುಲೈ 3ನೇ ವಾರ ಆರೋಗ್ಯ ಇಲಾಖೆ ಹತ್ರ ನಾವು ಕೇಳಿದ್ದೀವಿ ಪರಿಸ್ಥಿತಿ ಹೇಗಿರ್ತದೆ ಅಂತ. ಅವರು ಕೊಟ್ಟ ಒಂದು ಮಾರ್ಗದರ್ಶನದ ಮೇಲೆ ಜುಲೈ 3ನೇ ವಾರ ಅಂತ ತೀರ್ಮಾನ ಮಾಡಿದ್ದೀವಿ. ದಿನಾಂಕವನ್ನ ಪರೀಕ್ಷೆಗೆ ಸುಮಾರು 20 ದಿವಸ ಮುಂಚೆ ನಾವು ಅದನ್ನ ಪ್ರಕಟಿಸ್ತೀವಿ. ಸೊ ಯಾರಾದ್ರೂ ಕೂಡ ಕೋವಿಡ್ ಕಾರಣದಿಂದ ಅವ್ರ ಮನೇಲಿ ಏನಾದ್ರು ಕೋವಿಡ್ ದುರಂತ ಆಗಿದ್ರೆ ಅವರು ಪರೀಕ್ಷೆಗೆ ಕೂತ್ಕೋಬೇಕು ಅಂತ ನಿಶ್ಚಯ ಮಾಡಿದ್ರೆ ಅವ್ರಿಗೆ ಮತ್ತೊಂದು ಅವಕಾಶ ಅವರು ಕೊಡ್ತೀವಿ. ಅವರ ಫ್ರೆಷರ್ಸ್ ಅಂತ ತೀರ್ಮಾನ ಮಾಡ್ತೀವಿ. ಹೋಸೆನ್ನು ಹಿಂಗೆ ಮಾಡಿದ್ವು ನಿಮ್ಗೆಲ್ಲ ಗೊತ್ತಿದೆ. ಮತ್ತೆ SSLC ಸೆಂಟರ್ಸ್ನ ನಾವು ಕಳೆದ ವರ್ಷ 3000 ಸೆಂಟರ್ಸ್ ಮಾಡಿದ್ವು ಇಡೀ ರಾಜ್ಯದಲ್ಲಿ. ಈ ವರ್ಷ 6000ಕ್ಕೂ ಹೆಚ್ಚು ಸೆಂಟರ್ಸ್ನ ನಾವು ಮಾಡ್ತೀವಿ. more than 6,000, more than double. ಹೋದ್ಸಲ ನಾವು ಒಂದು ಕೊಠಡಿಗೆ 18ರಿಂದ 22 ಜನನ ಕೂಡಿಸ್ತಾ ಇದ್ವು. ಈ ಸಲ ಕೇವಲ 10ರಿಂದ 12 ಜನನ ಕೂಡಿಸ್ತೀವಿ. ಒಂದು ಡೆಸ್ಕ್ ಅಲ್ಲಿ ಒಂದು ಮಗು ಮಾತ್ರ ಕೂತ್ಕೊಳ್ಳಂಗೆ, ಕಡ್ಡಾಯವಾಗಿ 6 ಅಡಿ ಅಂತರ ಇರೋ ಹಾಗೆ, ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ N95 ಮಾಸ್ಕ್ ಅದನ್ನು ಕೂಡ ಕೊಡುವ ವ್ಯವಸ್ಥೆ ಯೋಚನೆ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿದೆ, ಕಳೆದ ವರ್ಷ ನಾವು ಮಾಡಿದ SOP ಅದನ್ನ ಎಲ್ಲರೂ ಕೂಡ ಮೆಚ್ಚಿ ಅನುಮೋದನೆ ಮಾಡಿದ್ರು. ಕರ್ನಾಟಕದ ಹೈಕೋರ್ಟ್ ಇರ್ಬೋದು, ಅಲ್ಲಿನ ಸುಪ್ರೀಂ ಕೋರ್ಟ್ ಇರ್ಬೋದು. ಇವತ್ತು ಇನ್ನಷ್ಟು ಸುಧಾರಿತ SOP ನ ಕೊಡ್ಲಿಕ್ಕೆ ಆರೋಗ್ಯ ಇಲಾಖೆ
ಸಿದ್ಧತೆ ನಡೆಸ್ತಾ ಇದೆ. ಅದನ್ನು ಕೂಡ ತಮ್ಮ ಜೊತೆ SOP ಬಂದ ಮೇಲೆ ಹಂಚ್ಕೊಳ್ತೀವಿ. ಜೊತೆಗೆ ಮಕ್ಕಳಿಗೆ ನಾವು ಯಾವ ರೀತಿ ಪರೀಕ್ಷೆ ಇರುತ್ತೆ ಅನ್ನೋದಕ್ಕೋಸ್ಕರ ಮಾಡೆಲ್ ಕ್ವಶನ್ ಪೇಪರ್ನ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ಹಾಕ್ತೀವಿ. ನಮ್ಮ DDPA ಮತ್ತೆ BO ಮುಖಾಂತರ ಎಲ್ಲ ಶಾಲೆಗಳಿಗೂ ಕೂಡ ತಲುಪಿಸ್ತೀವಿ ಅದನ್ನು. ಈಗಾಗಲೇ ಅನೇಕ ನಮ್ಮ BOಗಳು ವಾಟ್ಸಪ್ ಮುಖಾಂತರ ಮಲ್ಟಿ ಚಾಯ್ಸ್ ಎಕ್ಸಾಮ್ ಪ್ರತಿ ವಾರ ಪ್ರತಿ 10 ದಿವಸ ಅವರು ಮಾಡ್ತಾ ಇರೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ SLC ಪರೀಕ್ಷೆಯಲ್ಲೂ ಕೂಡ ಯಾರನ್ನು ನಪಾಸು ಮಾಡೋದಿಲ್ಲ. ವಿ ವಿಲ್ ಡಿಸೈಡ್ ದ ಗ್ರೇಡ್ ಇಟ್ ಸೆಲ್ಫ್. ಅವರು ಅದರಿಂದ ಅವ್ರಿಗೆ ಫ್ಯೂಚರ್ಗೆ ಒಂದು ಇದು ಬರ್ತದೆ, ಯಾವ ಸ್ಟ್ರೀಮ್ಗೆ ಹೋಗ್ಬೇಕು ಅಂತ. ಇಷ್ಟು ನಾವು ಯೋಚನೆಯನ್ನ ಮಾಡಿದೀವಿ. ಮತ್ತೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ನಾವೇನ್ ಮಾಡ್ತೀವಿ, ಅದರದ್ದು ಪ್ರತಿ ವಿಷಯಕ್ಕೆ 40 ಮಾರ್ಕ್ಸ್ ಇರ್ತದೆ. ಅಂದ್ರೆ ಒಂದು ಕ್ವಶನ್ ಪೇಪರ್ ಅಂತಂದ್ರೆ 40 × 3 120 ಮಾರ್ಕ್ಸ್. ಈಗ ಮಲ್ಟಿ ಚಾಯ್ಸ್ ಕ್ವಶನ್ ಪೇಪರ್ ಅಲ್ಲಿ 3 ಸಬ್ಜೆಕ್ಟ್ಗಳಿರ್ತದೆ. ನಾನು ಆಗ್ಲೇ ಹೇಳಿದಂಗೆ ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್. ಈಚ್ ಸಬ್ಜೆಕ್ಟ್ 40 ಮಾರ್ಕ್ಸ್ ಇರ್ತದೆ. ಒಟ್ಟು 120 ಮಾರ್ಕ್ಸ್. ಸುಮಾರು 3 ಗಂಟೆಗಳ ಅವಧಿಯ ಪರೀಕ್ಷೆ. ಯಾರಿಗೂ ಕೂಡ ಒತ್ತಡನೂ ಇರುವುದಿಲ್ಲ, ಯಾರು ಕೂಡ ಆತಂಕನೂ ಪಡೋ ಹಾಗಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಪ್ರಶ್ನೆಗಳು ಸರಳವಾಗಿರುತ್ತದೆ, ನೇರವಾಗಿರ್ತದೆ. ಸಾಮಾನ್ಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಈ ಬಾರಿ ನೇರವಾದ ಕ್ವಶನ್ಸ್ ಕೇಳ್ತೀವಿ ನಾವು. ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ ನಾವು ಆತ್ಮಸ್ಥೈರ್ಯ ತುಂಬಬೇಕು. ಇದು ಕೇವಲ ನಿಮ್ಮ ಕಲಿಕೆಯಲ್ಲ, ನಮ್ಮ ಶಿಕ್ಷಕರು ಕೂಡ ಯಾವ ರೀತಿ ಕಲಿಸಿದಂತ ನಮಗೂ ಕೂಡ ಒಂದು ಫೀಡ್ಬ್ಯಾಕ್ ಸಿಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇಷ್ಟು ಒಂದು ಡಿಸಿಷನ್ಸ್ ನಾವು ತಗೊಂಡಿದ್ದೀವಿ. ಎಲ್ಲ ಅಷ್ಟೇ, 3 ವಿಷಯಕ್ಕೆ 40 ಮಾರ್ಕ್ಸ್ಗೆ 120 ಆಯ್ತು. ಹೌದು, ಅದು ಮೂರೇ ಹೇಳ್ದಲ್ಲ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್. ಹೌದು. ಇನ್ನ 2 ಸಂಖ್ಯೆಗಳನ್ನ ನಾವು ನಿಶ್ಚಯ ಮಾಡಿದ್ದೀವಿ. ಎಕ್ಸಾಮಿನೇಷನ್ ಇನ್ವಿಜಿಲೇಟರ್ ಆಗಿ ಯಾರ್ಯಾರು ಟೀಚರ್ಸ್ ಬರ್ತಾರೆ ಅವರೆಲ್ಲರೂ ಕೂಡ ವ್ಯಾಕ್ಸಿನ್ ಹಾಕಿಸ್ಕೊಂಡಿರೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಓನ್ಲಿ ವ್ಯಾಕ್ಸಿನೇಟೆಡ್ ಟೀಚರ್ಸ್ ವಿಲ್ ಬಿಕಮ್ ಇನ್ವಿಜಿಲೇಟರ್ಸ್ ಫಾರ್ ಅವರ್ ಎಕ್ಸಾಮಿನೇಷನ್. ಜೊತೆಗೆ ಕಳೆದ ವರ್ಷನೂ ನಾವು ಮಾಡಿದ್ವು, ಅನೇಕ ಮಕ್ಕಳು ವಲಸೆ ಹೋಗಿದ್ದಾರೆ ಅಥವಾ ಹಾಸ್ಟೆಲ್ ಇದ್ದ ಮಕ್ಕಳು ತಮ್ಮ ಸ್ವಂತ ಊರಿಗೆ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮ ಮನೆಯ ಸಮೀಪ ಇರುವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡ್ತೀವಿ. ಅದೇ ನಾವೊಂದು ಹೇಳ್ತೀವಿ, ಯಾವತ್ತು ಒಳಗಡೆ ನೀವು ನಿಮ್ಮ ಆಯ್ಕೆನ ತಿಳಿಸ್ಬೇಕು ಅಂತ, ಅದನ್ನು ಕೂಡ ಪಬ್ಲಿಸೈಸ್ ಮಾಡ್ತೀವಿ. ಕಳೆದ ವರ್ಷ ಸುಮಾರು 16,000 ಮಕ್ಕಳು, 14,000 ಮಕ್ಕಳು ನಮ್ಮ ಈ ಒಂದು ಯೋಜನೆಯ ಕಾರ್ಯದ ಒಂದು ಲಾಭ ತಗೊಂಡಿದ್ರು. ಅವರವರ ಊರಲ್ಲೇ ಅವರವ್ರ ಶಾಲೆ ಹತ್ರ, ಮನೆ ಹತ್ರ ಶಾಲೆಯಲ್ಲೇ ಬರೆಯೋದು. ಸೊ ಈ ವರ್ಷ ಆ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಸೊ ಇಷ್ಟು ನಾವು
ನಿರ್ಧಾರಗಳನ್ನ ಕೈಗೊಂಡು SSLCಯ ಆ 2 ದಿವಸದ ಪರೀಕ್ಷೆಯ ದಿನಾಂಕವನ್ನ ಆರೋಗ್ಯ ಇಲಾಖೆಯ ಸಹಮತಿಯೊಂದಿಗೆ ಸುಮಾರು 20 ದಿವಸ ಮುಂಚೆ ನಾವು ಪ್ರಕಟಿಸ್ತೀವಿ. ಈಗ ಸೆಕೆಂಡ್ PUCಗೆ ಫಸ್ಟ್ PUCದು ಯಾವ ರೀತಿ ಮಾನದಂಡ ಅಂತ ಒಂದು ಪ್ರಶ್ನೆ ಬಂತು. ನಮ್ಮ ಹತ್ರ ಈಗ ಆ ಮಾನದಂಡ ಬಿಟ್ರೆ ಬೇರೆ ಯಾವುದು ಕೂಡ ಮಾನದಂಡ ಇಲ್ಲ. ಅದು ಬೇಡ ಅಂದ್ರೆ ಸೆಕೆಂಡ್ PUC ಪರೀಕ್ಷೆಗಳು ಮಾಡಬೇಕು. ನಾವು ಲೆಕ್ಕ ಹಾಕೋದು ಮಿನಿಮಮ್ 12 ದಿವಸ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಸೊ ಈ ಹಂತದಲ್ಲಿ ನಾವು ಯೋಚನೆ ಮಾಡಿ ಅದಕ್ಕೋಸ್ಕರ ಅವ್ರಿಗೆ ಒಂದು ಆಫರ್ ಕೊಡ್ತಾ ಇರೋದು, ಇಫ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ಅವರ ಸಂಖ್ಯೆನ ನಾವು ನೋಡಿಕೊಂಡು ಅವ್ರಿಗೋಸ್ಕರ ಯಾರು ಪರೀಕ್ಷೆ, ಇದರಲ್ಲಿ ಬಹಳಷ್ಟು ಜನ ನನ್ಗನ್ಸೋದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ತೋರಿಸೋದು ಸೈನ್ಸ್ ಅವರು ಮಾತ್ರ. ಅಂಡ್ ಟು ಸಬ್ಜೆಕ್ಟ್ ಎಲ್ಲ CETಗೆ ಇದು ಕೌಂಟೇ ಆಗೋದಿಲ್ಲ. CETಗೆ ಒಂದು ಕ್ವಾಲಿಫಿಕೇಶನ್ ಅಷ್ಟೇ ಇದು, ಕರೆಕ್ಟ್? 50%. ಸೊ ಅದಕ್ಕೋಸ್ಕರ ಇನ್ನ ಕಾಮರ್ಸ್ ಅವರು ಸ್ವಲ್ಪ ಬರ್ಬೋದು, ಇರ್ಲಿ. ಸೊ ಆ ತರ ಯಾರಾದರೂ ಕೂಡ ನನಗೆ ನನ್ನ ಅರ್ಹತೆಗಿಂತ ಕಡಿಮೆ ಆಗಿದೆ ಅಂತ ಅನ್ಸಿದ್ರೆ ಅವರು ನಮ್ಮ ಇಲಾಖೆನ ಆಫ್ಟರ್ ಆಲ್ ದಿಸ್ ಅನೌನ್ಸ್ಮೆಂಟ್ ನಾವು ವಿ ವಿಲ್ ಟೇಕ್ ಎ ಕಾಲ್ ಆ ರೀತಿ ಮಾಡಲಿಕ್ಕೆ. ಮತ್ತೆ ಜುಲೈ ಕೊನೆ ಭಾಗಕ್ಕೆ ಇದರ ಆಗಸ್ಟ್ ಮೊದಲನೇ ವಾರ ಒಳಗಡೆ SSLC ಪರೀಕ್ಷೆಯ ಫಲಿತಾಂಶವನ್ನ ನಾವು ಪ್ರಕಟಿಸ್ತೀವಿ. SSLC ಪರೀಕ್ಷೆಯ ಫಲಿತಾಂಶವನ್ನ ಜುಲೈ ಕೊನೆಯ ಭಾಗ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಪ್ರಕಟಿಸ್ತೀವಿ. ಮತ್ತೆ SSLC ಇದು PUC ಇದು ನಾವೇನು ಈ ರೀತಿ ಫಸ್ಟ್ PUC ಆಧಾರದ ಮೇಲೆ ನಮಗೆ ಇನ್ನೂ ಒಂದು ಸಲಹೆ ಬಂದಿದೆ. ಫಸ್ಟ್ PUCಗೆ ಒಂದು ವೇಟೇಜ್ ಕೊಡಬೇಕು, SSLC ಮಾಡಿಸ್ಕೊಂಡಷ್ಟು ವೇಟೇಜ್ ಕೊಡಬೇಕು ಅಂತ ನಾವು ಅದನ್ನು ಯೋಚನೆ ಮಾಡಿಲ್ಲ ನಾವು. ಸೊ ಅದರದ್ದು ನಾವೊಂದು ಪಟ್ಟಿನ ಸೆಕೆಂಡ್ PUCದು ಗ್ರೇಡೇಷನ್ ಅನ್ನ ಇವತ್ತು ನಾವು ಜೂನ್ ಎಷ್ಟು ತಾರೀಕಿಗೆ 4th ಅಲ್ಲಿ ಇದ್ದೀವಿ ನಾವು. ಐ ಥಿಂಕ್ ಬೈ June 25th to June 30th we will come out with the list, gradation list of all the students. ಆಗ ನಮಗೆ ಒಂದು ಅನುಭವ ಗೊತ್ತಾಗುತ್ತೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ದಿಸ್ ಗ್ರೇಡೇಷನ್ ವಿಲ್ ಸ್ಯಾಟಿಸ್ಫೈ ಆಲ್ ಅವರ್ ಸ್ಟೂಡೆಂಟ್ಸ್. ಯಾಕಂದ್ರೆ ಅವರ ಭವಿಷ್ಯನೂ ಕೂಡ ನಮ್ಮ ಅಷ್ಟೇ ಮುಖ್ಯ ಇದೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಸಮಾಜ ಒಳ್ಳೆ ಡಾಕ್ಟರ್ನ ಕಳ್ಕೋಬಾರ್ದು, ಸಮಾಜ ಒಳ್ಳೆ ಇಂಜಿನಿಯರ್ನ ಕಳ್ಕೋಬಾರ್ದು, ಅಂಡ್ ಸಮಾಜ ಒಳ್ಳೆ ಅಗ್ರಿಕಲ್ಚರ್ ಸೈಂಟಿಸ್ಟ್ ಕೂಡ ಕಳ್ಕೋಬಾರ್ದು. ಸೊ ಇದನ್ನ ನಾವು ವಿ ವಿಲ್ ಟ್ರೈ ಅವರ್ ಮ್ಯಾಕ್ಸಿಮಮ್ ಆ ಗ್ರೇಡೇಷನ್ ಮಾಡುವಾಗ ಇದನ್ನೆಲ್ಲ ಕೌಂಟ್ ಮಾಡಿ. ಸೊ ನನ್ಗನ್ಸುತ್ತೆ ಇವತ್ತಿರೋ ಪರಿಸ್ಥಿತಿನಲ್ಲಿ ಇದು ಅತ್ಯುತ್ತಮ ಅಂದಿದ್ರು ಕೂಡ ಇದು ಸೂಕ್ತ, ಅದು ನಮಗಿರುವ ಮಿತಿನಲ್ಲಿ. ಗ್ರೇಡೇಷನ್ ಮಾಡೋದು ಯಾರು? ನೀವು ಫಸ್ಟ್ PUC ತಗೋಬೇಕಾದ್ರೆ ಕಾಲೇಜಿನ ಇವ್ರನ್ನ ಪರಿಗಣನೆ ತಗೋತೀರಾ ಅಥವಾ ಇಲಾಖೆಯಿಂದಲೇ? ಇಲಾಖೆಯಿಂದ ನಾವು ಮಾಡ್ತೀವಿ. ಯಾಕಂದ್ರೆ ಫಸ್ಟ್ PUC ಈಗಾಗಲೇ ರಿಸಲ್ಟ್ ಬಂದ್ಬಿಟ್ಟಿದೆ. ಸೊ ನಮ್ಮ ಹತ್ರನೂ ಕೂಡ ಎಲ್ಲ ಮಾರ್ಕ್ಸ್ದು ಎಲ್ಲನೂ ಕೂಡ ಇದೆ. ಈಗ ಮಂಡಳಿ ವಿಲ್ ಡಿಸೈಡ್ ಗ್ರೇಡೇಷನ್ಸ್ ಏನೇನು ಅಂತ. ಪ್ರಾಯಶಃ ಇನ್ನು 4-5 ದಿವಸದಲ್ಲಿ ಆ ಗ್ರೇಡೇಷನ್ಸ್ ಗೈಡ್ಲೈನ್ಸ್ ನಾವು ಯಾವ ರೀತಿ ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂತ PUC ಮಂಡಳಿ ಮತ್ತೆ SSLC ಮಂಡಳಿ ಇಬ್ರು ಕೂಡ ಪ್ರಕಟಿಸ್ತಾರೆ. ಒನ್ ಅಟ್ ಎ ಈಗ ನಾವು ಅವ್ರ ಬಗ್ಗೆ ಅದೊಂದು ಟಿಕ್ಲಿಸ್ಟ್ ಪ್ರಶ್ನೆ, ಅದು ವೆರಿ ಟಿಕ್ಲಿಸ್ಟ್ ಪ್ರಶ್ನೆ. ಅದು ಅವ್ರಿಗೋಸ್ಕರ ಒಂದು ಎಕ್ಸಾಮ್ ಮಾಡ್ಬೇಕಾ ನಾವು? ಈ ಪೂರಕ ಪರೀಕ್ಷೆ ಅಂತ ಇಲ್ಲ SSLC ನಲ್ಲಿ. ಸೊ ಅದಕ್ಕೋಸ್ಕರ ಇವ್ರದ್ದು ಏನು, ನಾವು ಯಾರು ಕೋವಿಡ್ ಅಫೆಕ್ಟೆಡ್ ಇದ್ದಾರೆ ಅವರೇನೋ ಬರೆಯುವಾಗ ನೋಡ್ಬೇಕಾ, ಅದನ್ನ ಯೋಚಿಸ್ಬಿಟ್ಟು
ಒಂದೆರಡು ದಿವಸ ಪ್ರಕಟ ಮಾಡ್ತೀವಿ. ಸರ್, ಈಗ ಗ್ರಾಮೀಣ ಭಾಗದ ಸೋಂಕು ಜಾಸ್ತಿ ಅಂತ ಬೆಂಗಳೂರಿಗೆ ಹೋಗ್ತಿದ್ದಾರೆ, ಅವರಿಗೆ ಯಾವ ಪರೀಕ್ಷೆ ಜನತೆ ಈಗ ಒಂದು ನಮ್ಮೆಲ್ಲರಿಗೂ ಕೂಡ ವಿಶ್ವಾಸ ಇರಲಿ, ನಾವು ಮಾಡ್ತಾ ಇರೋದು ಜುಲೈ 18, ಜುಲೈ ಥರ್ಡ್ ವೀಕು. ನಾವು ಇವತ್ತಿನ ಆಧಾರದ ಮೇಲೆ ಅಂದಿನ ಪರಿಸ್ಥಿತಿನ ಅಸೆಸ್ ಮಾಡೋದು ಬೇಡ. ನಮ್ಮ ಕೋವಿಡ್ ನಿಯಂತ್ರಣ ಕೇವಲ ಶಿಕ್ಷಣ ಇಲಾಖೆದಲ್ಲ, ಇಡೀ ರಾಜ್ಯದ ಎಲ್ಲ ಇಲಾಖೆ ಜವಾಬ್ದಾರಿನೂ ಇದೆ. ಅಂದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ನಾವು ನೋಡ್ತಾ ಇದ್ದೀವಿ ಆ ಇಳಿಕೆ ಆಗ್ತಾ ಇರೋದು. ಮರಣ ಪ್ರಮಾಣ ಮಾತ್ರ ಸ್ವಲ್ಪ ನಮಗೆ ಸಮಸ್ಯೆ ಆಗಿದೆ. ಯಾಕೆ ಇಳಿಕೆ ಆಗ್ತಾ ಇಲ್ಲ ಅಂತ ಅದಕ್ಕೆ ಕಾರಣ ಕೂಡ ಸ್ಪಷ್ಟ. ನಾನು ನಂದೇ ಜಿಲ್ಲೆ ಹೇಳಬೇಕು ಅಂತಂದ್ರೆ ಕೊನೆ ಗಳಿಗೆಗೆ ಬಂದು ಆಸ್ಪತ್ರೆಗೆ ಸೇರ್ತಾ ಇರೋದು, ಸ್ಯಾಚುರೇಷನ್ ಪೂರ್ತಿ ಬಿದ್ದೋದ್ಮೇಲೆ ಆಸ್ಪತ್ರೆಗೆ ಸೇರ್ತಾ ಇರೋದು. ಸೇಮ್ ಇಸ್ ದ ಸಿಚುವೇಶನ್ ಇನ್ ದಾವಣಗೆರೆ ಆಲ್ಸೋ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ವಾತಾವರಣ ಹಿನ್ನೆಲೆಯಲ್ಲಿ ಮುಂದೆ ಯೋಚನೆ ಮಾಡೋದು ಬೇಡ. ಅವ್ರಿಗೆ ನಾವು ಕ್ರಮೇಣ ಆರೋಗ್ಯ ಇಲಾಖೆಯ ಸಲಹಾ ಸಮಿತಿಯ ಸಲಹೆ ತಗೊಂಡು ಮಾಡ್ತೀವಿ. ನಾವು PUC ಫಲಿತಾಂಶ ಕೊಡುವ ವಿಚಾರದಲ್ಲಿ ಬಹುತೇಕ ಕಾಲೇಜಲ್ಲಿ ಶೂನ್ಯ ಫಲಿತಾಂಶ ಪಡ್ಕೊಂಡಿದ್ದಾರೆ. ಆ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳ ಫಲಿತಾಂಶ ನೀವು ಹೇಗೆ ಡಿಕ್ಲೇರ್ ಮಾಡ್ತೀರಾ? ಇಲ್ಲ, ನಮ್ಮ ಹತ್ರ ಸ್ಯಾಟ್ಸ್ ಅಲ್ಲಿ ಎಲ್ಲಾ ಕಾಲೇಜುಗಳ, ಎಲ್ಲಾ ಜಿಲ್ಲೆಗಳ ಎಲ್ಲಾ ಕಾಲೇಜುಗಳ ಫಲಿತಾಂಶ ಇದೆ. ಓಕೆ, ಆ ಆಧಾರದ ಮೇಲೆ ಮಾಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ಶೂನ್ಯ ಫಲಿತಾಂಶ ಯಾರು ಮಾಡಕ್ ಹೋಗಲ್ಲ. ನೀವೇ ಕೊಟ್ಟಿದ್ದೀರಿ? ಇಲ್ಲ, ಎಲ್ಲಪ್ಪ ಕೊಟ್ಟಿದ್ದೀವಿ? ಎಲ್ಲಿ ಕೊಟ್ಟಿದ್ದೀವಿ? ಸೆಕೆಂಡ್ PUC ರಿಸಲ್ಟ್ ಬಗ್ಗೆ ಹೇಳ್ತಾರೆ. ಆ ಸೆಕೆಂಡ್ PUC ಬಗ್ಗೆನಾ? PUC ರಿಸಲ್ಟ್ ಎಲ್ಲ ನಾವು ಫಸ್ಟ್ PUC ಆಧಾರದ ಮೇಲೆ ಮಾಡ್ತಾ ಇರೋದು. ನಾವು ಸೆಕೆಂಡ್ PUC ಶೂನ್ಯ ಫಲಿತಾಂಶ ಕೊಟ್ಟಿದ್ದಾರೆ, ಫಸ್ಟ್ PUC ರಿಸಲ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಆಗಿದೆಯಪ್ಪ. ಅದು ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಆಗಿದೆ. ಅದು ಮತ್ತೆ ಇವಾಗ ಮಾಡಿದ್ದಲ್ಲ. ಇವತ್ತು ನಾವು ಒಂದು ಅಸೆಸ್ಮೆಂಟ್ ಮಾಡೋಕ್ಕೋಸ್ಕರ ಪರೀಕ್ಷೆ ಮಾಡಿದ್ದಲ್ಲ, ಒಂದು ವರ್ಷದಿಂದ ಮಾಡಿದ್ದು, ಲಾಸ್ಟ್ ಫೆಬ್ರವರಿಲಿ. ಜೊತೆಗೆ ಥರ್ಡ್ ವೇವ್ ಬರ್ತಾ ಇದೆ. ಥರ್ಡ್ ವೇವ್ ಅಲ್ಲಿ ಮಕ್ಕಳಿಗೆ ಹೆಚ್ಚು ಡೇಂಜರ್ ಬರುತ್ತೆ ಅಂತ ಈಗಾಗಲೇ ತಜ್ಞರೆಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಈ ಜುಲೈ ಲಾಸ್ಟ್ ವೀಕ್ ಆಲ್ಮೋಸ್ಟ್ ಈಗ ಕಡೆ ನೀವು ಒಂದು ನಿಮಿಷ ಕಡೆ ಮತ್ತೆ ಅಪಾಯ ಅಲ್ಲ, ಒಂದು ನಿಮಿಷ ಅರೋಡ್ ಹೇಳ್ತೀವಿ ಕಡೆ. ಈ ಪರೀಕ್ಷೆ ನಡಿಬೇಕು ನಡಿಬಾರ್ದು ಅನ್ನೋದ್ರ ಬಗ್ಗೆನೂ ತಜ್ಞರ ಅಭಿಪ್ರಾಯ ಎಷ್ಟು ಬಂದಿದೆಯೋ ಅಷ್ಟೇ ತಜ್ಞರ ಅಭಿಪ್ರಾಯ ಮೂರನೇ ಅಲೆ ಬಗ್ಗೆನೂ ಬಂದಿದೆ. ಕೆಲವರು ಹೇಳ್ತಾರೆ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ, ಕೆಲವರು ಹೇಳ್ತಾರೆ ಮಕ್ಕಳ ಮೇಲೆ ಎಫೆಕ್ಟ್ ಆಗೋದಿಲ್ಲ ಅಂತ. ಇದು ಬೇರೆ ಬೇರೆ. ಆದರೆ ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದಾಗ ನಾವು ಪರೀಕ್ಷೆ ನಡೆಸೋದ್ರ ಬಗ್ಗೆ ವಿಲ್ ಟೇಕ್ ಎ ಡಿಸಿಷನ್. ಒಂದು ಈಗ ಫಸ್ಟ್ ಎಕ್ಸಾಮ್ ಗ್ರೇಡ್ ಸಿಸ್ಟಮ್ ಕೊಟ್ಟ ಮೇಲೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಎಕ್ಸಾಮ್ ಬರೀಬಹುದು ಅಂತ ನೀವು ಹೇಳ್ತಾರೆ. ಅಲ್ಲ, ತಿಳಿಸ್ಲಿ ನಮಗೆ. ತಿಳಿಸ್ಲಿ ಅಂತ. ಇನ್ ಕೇಸ್ ಒಂದು ಮಗು ಕೂಡ ನಾನು ಎಕ್ಸಾಮ್ ಬರೀಬೇಕು ಅನ್ನೋಂಥ ನಿರ್ಧಾರ ಮಾಡಿದ್ರೆ ಆ ಒಂದು ಮಗು ಕೂಡ ನ್ಯಾಯ ಒದಗಿಸಿಕೊಡುವಂತ ಕೆಲಸ ಬೋರ್ಡ್ ಮಾಡುತ್ತಾ ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ವರ್ಷ ಸ್ಪೆಷಲ್ ಆಗಿ ಎಕ್ಸಾಮ್ ಇಂಥದ್ದು ಗ್ರೇಡ್ ಸಿಸ್ಟಮ್ ನಡೀತಾ ಇರೋದ್ರಿಂದ ಸೆಕೆಂಡ್ PUC ಮಾತ್ರ ಅಂಕಪಟ್ಟಿ ವ್ಯವಸ್ಥೆಗಳು ಹೇಗಿರುತ್ತೆ ಅನ್ನೋದು ಒಂದು. ಮೂರನೇ ಪ್ರಶ್ನೆ ಸರ್, ಅಂಕಪಟ್ಟಿ ಇರಲ್ಲ, ಓನ್ಲಿ ಗ್ರೇಡ್ ಮಾತ್ರ ಇರುತ್ತೆ. ಸರ್ ಮೂರನೇ ಪ್ರಶ್ನೆ, ಈಗ ಪ್ರಥಮ PUC ಜಿಲ್ಲಾ ಮಟ್ಟದ ಪರೀಕ್ಷೆನ ನಾವು ಮಾನದಂಡ ತಗೋತೀವಿ ಅಂತ ಹೇಳ್ತಾ ಇಲ್ಲ. ಕೇವಲ ಒಂದೇ ಪರೀಕ್ಷೆ ಮಾನದಂಡವೋ ಸೆಕೆಂಡ್ PUCಗೆ ಅಥವಾ ಬೇರೆ ಯಾವ್ದಾದ್ರು ಮಾನದಂಡಗಳು ಆಡ್ ಆಗುತ್ತಾ? ಇಲ್ಲ, ಈಗಿರೋ ಪೈಕಿ ನಮ್ಮ ಹತ್ರ ಇರೋದು ಖಚಿತವಾದ, ನಾವೇನು ಅಂದ್ರೆ ಬೇರೆ ಸಂಖ್ಯೆಗಳು ತಗೋಬಹುದು, ಅದು ಬಹಳ ಸಲ ಸಬ್ಜೆಕ್ಟಿವ್ ಆಗೋಗ್ಬಿಡ್ತದೆ. ಅದು ಸಬ್ಜೆಕ್ಟಿವ್ ಆದಾಗ ನಾವು ಅಂಕಗಳನ್ನ ಆಧಾರದ ಮೇಲೆ ತಗೊಳ್ಳೋದು ಬಹಳ ಕಷ್ಟ. ಇಟ್ ಶುಡ್ ಬಿ ಆಬ್ಜೆಕ್ಟಿವ್. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಆದಾಗ ರೀಸನಬಲಿ ದಟ್ ಇಸ್ ಅನ್ ಆಬ್ಜೆಕ್ಟಿವ್ ಅಸೆಸ್ಮೆಂಟ್. ನಮ್ಮ ಅನೇಕ ಕಾಲೇಜ್ಗಳಲ್ಲಿ ಮಾಡಿರ್ಬೋದು, ಅವರು ಏನೋ ಸೆಮಿಸ್ಟರ್ ತರ ಫಸ್ಟ್ ಟರ್ಮ್ನಲ್ಲೂ ಪ್ರಿಪರೇಟರಿ ಮಾಡಿರ್ಬೋದು. ಅದು ಎಲ್ಲ ಕಾಲೇಜಲ್ಲೂ ಕೂಡ ಸಮವಾಗಿ ಲಭ್ಯ ಇಲ್ಲ. ಸೊ ಅದಕ್ಕೋಸ್ಕರ ಈಗ ಅದೇ ನಾನು ಹೇಳಿದಾಗೆ SSLCದು ಕೂಡ ಒಂದು ಸಜೆಷನ್ ಇದೆ, ಒಂದು ವೇಟೇಜ್ ತಗೋಬಹುದು ನೀವು ಅಂತ. ಈಗಿರೋ ಹಾಗೆ ನಾವು ಡಿಸೈಡ್ ಮಾಡಿರೋದು ಫಸ್ಟ್ PUC ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಏನಿದೆ ಅದಕ್ಕೆ ಒಂದಷ್ಟು ವೇಟೇಜ್ ಕೊಟ್ಟು ನಾವು ಗ್ರೇಡೇಷನ್ ಫಿಕ್ಸ್ ಮಾಡ್ತೀವಿ. ಎರಡನೇ ಪ್ರಶ್ನೆ, ಅಂಕಪಟ್ಟಿ ವ್ಯವಸ್ಥೆ ಹೇಗಿರುತ್ತೆ? ಅಂಕಪಟ್ಟಿ
ಇನ್ನೊಂದು ಸರ್ ಒಂದು ಮಗು ಎಕ್ಸಾಮ್ ಬರೀಬೇಕಾದ್ರೆ ಅವಕಾಶ ಕೊಡ್ತೀರಾ? ಅಂತ ಟೈಮಲ್ಲಿ ನಾನು ಶ್ರೀನಿವಾಸರಾವ್ ಬೆಂಬಲ ತಗೋತೀನಿ, ನಾನು 4 ಜನ ಕರ್ಕೊಂಡ್ ಬನ್ನಿ ಅಂತ. ಅಲ್ಲ ಯಾಕೆ ಅಂತ ಸರ್? ಯಾಕಂದ್ರೆ ಸರ್ ಹೇಳ್ತಾರಪ್ಪ ರ್ಯಾಂಕ್ ಪಡಿಬೇಕು ಅಂತ ಹೇಳ್ತಾ ಮಗು ನಾನು ಎಕ್ಸಾಮ್ ಬರೆದು ಪಡಿತೀನಿ ಅಂತ ಸಮಸ್ಯೆ. ಈಗ ರ್ಯಾಂಕಿಂಗ್ ಸಿಸ್ಟಮ್ ಇಲ್ವಲ್ಲ, ನಾನು ಹೇಳಿದ್ರು ಸರ್ ಆ ಮಗು ದರ್ ಇಸ್ ನೋ ರ್ಯಾಂಕಿಂಗ್ ಸಿಸ್ಟಮ್ ಅಷ್ಟೇ. ಅಲ್ಲ, ಈಗ ಮಾನ್ಯ ಸಚಿವರು ಹೇಳಿದ ಹಾಗೆ ಕೆಲವು ಸ್ಪಷ್ಟೀಕರಣಗಳನ್ನು ಮಾತ್ರ ಕೊಡ್ತೀನಿ. ಏನೆಂದರೆ, ನಾವು ಕಳೆದ ವರ್ಷ ಈ ಕೋವಿಡ್ ಪ್ರಾರಂಭ ಆಗ್ಲಿಕ್ಕೆ ಮುಂಚೆನೆ ಫಸ್ಟ್ PUC ಪರೀಕ್ಷೆ ಮಾಡಿದ್ವಿ. ಈ ಪರೀಕ್ಷೆಯನ್ನ ನಾವು ಬೋರ್ಡ್ನಿಂದ ಪ್ರಶ್ನೆಗಳನ್ನು ತಯಾರು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ವಿ. ಹಾಗಾಗಿ ಇಟ್ ಈಸ್ ಮೋರ್ ಆಬ್ಜೆಕ್ಟಿವ್ ಅಸೆಸ್ಮೆಂಟ್ ಅಂತ ಹೇಳಿ ನಮಗೆ ನಂಬಿಕೆ ಇರೋದ್ರಿಂದ, ಮತ್ತು ಈ ನಮ್ಮ ಮಾರ್ಕ್ಸ್ಗಳೆಲ್ಲ ನಮ್ಮ ಹತ್ರ ಇದೆ. ಪ್ರತಿ ಮಗುದು ಅಂಕಗಳೇನಿದೆ ಅವುಗಳ ವಿವರ ನಮ್ಮ ಇಲಾಖೆಯಲ್ಲಿ ಇರೋದ್ರಿಂದ ಅವುಗಳನ್ನು ನಾವು ಬಳಸ್ಕೊಳ್ತೀವಿ. ಜೊತೆಗೆ ಬೇರೆ ಏನೇನನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚಿಂತೆ ನಡೀತಾ ಇದೆ. ಇನ್ನೊಂದು ಒಂದು 3-4 ದಿನಗಳಲ್ಲಿ PUC ಇಲಾಖೆಯಿಂದ ಇದನ್ನು ಪ್ರಕಟ ಮಾಡ್ತಾರೆ. ಆ ಪ್ರಕಾರ ಅಸೆಸ್ಮೆಂಟ್ ಮಾಡ್ತೇವೆ. ಮಾರ್ಕ್ಸ್ ಕಾರ್ಡ್ಗಳೇನಿರುತ್ತೆ ಅದರಲ್ಲಿ ರಿಸಲ್ಟ್ ಇರುತ್ತೆ, ಪ್ಲಸ್ ಗ್ರೇಡಿಂಗ್ ಇರುತ್ತೆ. ಈ ಸಲ ನಾವು ಮಾರ್ಕ್ಸ್ಗಳನ್ನು ಎಕ್ಸಾಕ್ಟಾಗಿ ಕೊಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದರೆ ಮಕ್ಕಳು ಎಷ್ಟು ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾರೆ, ಎಷ್ಟು ಪ್ರಶ್ನೆಗೆ ಉತ್ತರ ಮಾಡಿದ್ದಾರೆ ಅನ್ನೋದು ಎಕ್ಸಾಕ್ಟಾಗಿ ನಮಗೂ ಗೊತ್ತಿಲ್ಲ. ಇದೆಲ್ಲ ನಾವು ಒಂದು ಪ್ರೊಜೆಕ್ಷನ್ ಆಧಾರದ ಮೇಲೆ ಮಾಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಎಕ್ಸಾಕ್ಟ್ ನಂಬರ್ಗಳು ಕೊಡೋದಿಲ್ಲ, ಬಟ್ ಗ್ರೇಡಿಂಗ್ ಕೊಡ್ತೀವಿ. ಈಗಾಗಲೇ ಹೇಳಿದಾಗೆ A+, A, B, C ಈ ರೀತಿ ಗ್ರೇಡಿಂಗ್ ಕೊಡ್ತೀವಿ. ಮತ್ತು ತಮಗೆಲ್ಲ ಗೊತ್ತಿದೆ, ಪ್ರಥಮ PUCನಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗಿದ್ದಾರೆ. ಯಾರು ಸೆಕೆಂಡ್ PUC ಎಕ್ಸಾಮ್ ಬರೀತಾ ಇದ್ದಾರೆ ಆ ಮಕ್ಕಳೆಲ್ಲ ಕಳೆದ ವರ್ಷ ಪ್ರಥಮ PUCಲಿ ಪಾಸ್ ಆಗಿದ್ದಾರೆ. ಹಾಗಾಗಿ ಈ ಸಾರಿ ಸೆಕೆಂಡ್ PUC ಪರೀಕ್ಷೆಯಲ್ಲಿ ಯಾರು ಫೇಲ್ ಆಗೋ ಸಾಧ್ಯತೆ ಇಲ್ಲ. ಮೂರನೇದಾಗಿ ಇನ್ನೂ ರಿಪೀಟರ್ಸ್ ಇದ್ದಾರೆ ಇದರಲ್ಲಿ, ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಅವ್ರಿಗೆ ನಮಗೆ ಯಾವುದೂ ಅಸೆಸ್ಮೆಂಟ್ ಇಲ್ಲ. ಹಾಗಾಗಿ ಅವ್ರಿಗೆ ನಾವು ಪರೀಕ್ಷೆನ ಕಂಡಕ್ಟ್ ಮಾಡಬೇಕಾಗುತ್ತೆ. ಅದನ್ನು ಈ ಕೋವಿಡ್ ಸಂಪೂರ್ಣ ನಿಯಂತ್ರಣಕ್ಕೆ ಬಂದ ನಂತರ ನಾವು ಪರೀಕ್ಷೆಯನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ಈ ನಾವೇನು ಪ್ರಕಟ ಮಾಡ್ತೀವಿ ಗ್ರೇಡಿಂಗ್, ಆ ಗ್ರೇಡಿಂಗ್ ತೃಪ್ತಿಕರ ಇಲ್ಲ ಅಂತ ಹೇಳಿದ್ರೆ ಅಂಥ ಮಕ್ಕಳು ಕೂಡ ಅವ್ರ ಜೊತೆಗೆ ಪರೀಕ್ಷೆ ಬರೀಬಹುದು. ಆ ಸಂದರ್ಭದಲ್ಲಿ ಎಲ್ಲವನ್ನ ನಾವು ಫಸ್ಟ್ ಅಟೆಂಪ್ಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಕೆಲವರು ಆ ಗ್ರೇಡನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಬರಬಹುದು. ಯಾಕಂದರೆ ಕೆಲವೊಮ್ಮೆ ತಮಗೆ ಗೊತ್ತಿದೆ, ಫಸ್ಟ್ PUCನಲ್ಲಿ ಭಾಳ ಸೀರಿಯಸ್ ಆಗಿ ಬರ್ತಿರಲ್ಲ ಮಕ್ಕಳು. ಸೆಕೆಂಡ್ PUC ಬರ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ. ಹಾಗಾಗಿ ಫಸ್ಟ್ PUC ಮಾರ್ಕ್ಸ್ಗಳಿಗೆ ಸ್ವಲ್ಪ ಅಡಿಷನಲ್ ವೆಯ್ಟೇಜ್ ಕೊಡಲಿಕ್ಕೂ ಕೂಡ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಪುನರಾವರ್ತಿ ಅಭ್ಯರ್ಥಿಗಳಿಗೆ ಅವರು ಗ್ರೇಡ್ ವ್ಯವಸ್ಥೆ ಮಾಡ್ತಾರೆ. ಅವರು ಹಿಂದೆ ಏನಿತ್ತು ಅದನ್ನ ಪುನರಾವರ್ತಿತ ಅಭ್ಯರ್ಥಿಗಳು ಎಕ್ಸಾಮ್ ಬರೀಲೇಬೇಕು. ಆ ಮುಂದಿನ ದಿನಗಳಲ್ಲಿ ಬರೀತಾರೆ. ಪ್ರೈವೇಟ್ ಸ್ಟೂಡೆಂಟ್ಸು, ಪುನರಾವರ್ತಿತ ಅಭ್ಯರ್ಥಿಗಳು, ಮತ್ತೆ ಈ ಗ್ರೇಡನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾರಾದರೂ ಪ್ರಯತ್ನ ಪಡೋದಿದ್ರೆ ಆ ವಿದ್ಯಾರ್ಥಿಗಳು, ಈ 3 ಜನ ಮುಂದಿನ ದಿನಗಳಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಂದಿದೆ, ಯಾವುದೂ ತೊಂದರೆ ಇಲ್ಲ ಅಂತ ಕಂಡು ಬಂದ ನಂತರ ಅದು ಯಾವಾಗ ಅಂತ ನಮಗೂ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಅಪೇರ್ ಆಗ್ಬೋದು. ಸರ್, ನಾನು ತಮ್ಮಲ್ಲಿ ವಿಶೇಷವಾದ ಮನವಿನ ಮತ್ತೊಂದ್ಸಲ ಮಾಡ್ಕೊಳ್ತಾ ಇದ್ದೀನಿ. ಮನವಿನಕ್ಕಿಂತ ಮಾಹಿತಿ. SSLC ಆಗ್ಬೋದು, ಸೆಕೆಂಡ್ PUC ಆಗ್ಬೋದು, ಯಾವ ಮಕ್ಕಳು ಕೂಡ ಈ ಪರೀಕ್ಷೆಯಲ್ಲಿ ನಪಾಸ್ ಆಗೋದಿಲ್ಲ. ಅವ್ರು ಏನೋ ಆತಂಕ ಪಡೋದು ಬೇಡ. ಅವ್ರ ಪರೀಕ್ಷೆ ಬಂದಾಗ ಅವ್ರಿಗೆ ಅವ್ರ ಗ್ರೇಡಿಂಗ್ ಗೊತ್ತಾಗುತ್ತೆ, ಅವ್ರಿಗೆ ಮುಂದಿನ ಜೀವನಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಮಗು ಸೆಕೆಂಡ್ PUC ನಾವು ಇದ್ರಲ್ಲಿ ಮಾಡ್ತೀವಿ, ನಾವು ಅದು ಕೂಡ SSLC ಮಗು ಆತಂಕದಲ್ಲಿರೋದು, ಅವ್ರ ಪೋಷಕರು ಆತಂಕದಲ್ಲಿರೋದು ಯಾವುದು ಮಾಡೋದು ಬೇಡ. ಅವ್ರು ಎಷ್ಟು ಓದಿದಾರೋ ಅಷ್ಟನ್ನ ನೋಡ್ಲಿ, ಅಷ್ಟನ್ನ ಅಟೆಂಪ್ಟ್ ಮಾಡಲಿ. ನಾವು ಗ್ರೇಡಿಂಗ್ ಕೊಡ್ತೀವಿ ಹೊರತು ಯಾವ ಮಗುನು ಕೂಡ SSLCಲಿ ನಿಲ್ಲಿಸ್ಕೊಳ್ಳೋದಿಲ್ಲ. ಯಾರಿಗೂ ಕೂಡ ಅದರಿಂದ ಏನೋ ನನಗೇನೋ ಜೀವನನೇ ಕಳೆದೋಯ್ತು ಅನ್ನೋ ಸ್ಥಿತಿ ಬರ್ದೇ ಇರೋದು ನಾವು ನೋಡ್ಕೊಳ್ತೀವಿ. ಸರ್, 2 ಪ್ರಶ್ನೆ ಇದೆ. SSLCಗೆ ಗ್ರೇಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈಗ 120, 2 ಪರೀಕ್ಷೆ, ಅಲ್ಲಿ 240 ಅಂತಾನೆ ಅಂಕ ಕೊಡ್ತೀವಿ. ಅಥವಾ ಅಂಕಪಟ್ಟಿ ಇರೋದೇ ಇಲ್ವೋ ಅಥವಾ ಮೊದಲನೇದು? ಎರಡನೇದು, ದ್ವಿತೀಯ PUC ಹೇಗಿದ್ರು ಗ್ರೇಡಿಂಗ್ ಕೊಟ್ಟ ಮೇಲೆ SSLCಗೂ ಗ್ರೇಡಿಂಗ್ ಕೊಟ್ಟೆ ಪಾಸ್ ಮಾಡಬಹುದಾಗಿತ್ತು. ಅಲ್ಲ, ಗ್ರೇಡಿಂಗ್ ಕೊಡ್ತಾರೋ ಇಲ್ಲೂ ಕೂಡ ಆತಂಕ ಪಡಬೇಡ ಅಂತ ಹೇಳ್ತೀರಾ? ಅಲ್ಲ ಹಾಗಲ್ಲಪ್ಪ. ನಾನು ಮತ್ತೊಂದ್ಸಲ ರಿಪಿಟೇಷನ್ ಮಾಡಿದೆ. ಇಲ್ಲೂ ಕೂಡ ಗ್ರೇಡಿಂಗೇ ಕೊಡ್ತಾ ಇರೋದು.
ನಾನು ಹೇಳಿದ ಪ್ರಾಯಶಃ ಅವಾಗ ಕೇಳಿಸಿಲ್ಲ ಅಂತ ಕಾಣುತ್ತೆ. ಇಲ್ಲೂ ಕೂಡ A+A B C ಅಂತ ಅದು ವಿವರ ಹೇಳ್ತಾರೆ. ಗ್ರೇಡಿಂಗೇ ಕೊಡೋದು. ಈ ಗ್ರೇಡಿಂಗ್ ಕೊಟ್ಟಾಗ ಅವರ ಗ್ರೇಡ್ ಗೊತ್ತಾಗುತ್ತೆ ಹೊರತು ನಾವು ಇನ್ನಷ್ಟು ಎಲ್ಲಿ ಎಕ್ಸಾಮ್ ಪ್ರಶ್ನೆಗಳು ಏನು ಬರ್ದಿದ್ದೀವಿ ಅಂತ ಯಾರನ್ನೂ ಕೂಡ ಈ ಪರೀಕ್ಷೆಗಳಲ್ಲಿ ಫೇಲ್ ಮಾಡೋದಿಲ್ಲ. ಯು ಕ್ಯಾನ್ ವೇಟ್. ಸರ್ ಮುಂದಿನ ಯು ಆರ್ ಮೈ ಫ್ರೆಂಡ್ಸ್. ಮುಂದಿನ ಅಕಾಡೆಮಿಕ್ ವರ್ಷದ್ದು ಅಡ್ಮಿಷನ್ಸ್ ಯಾವಾಗ ಘೋಷಣೆ ಮಾಡ್ತಾರೆ? ಮುಂದಿನ academic year ಶುರು ಮಾಡಿಬಿಟ್ಟಿದ್ದಾರೆ. ಪೋಷಕರ ಮೇಲೆ ಒತ್ತಾಯ ಶುರುವಾಗಿದೆ. ಈಗ ಏನು ಆಯುಕ್ತರ ಇಲಾಖೆ ಕಚೇರಿಯಿಂದ ಹೊರಟಿರೋ ಪ್ರಕಟಣೆ ಪ್ರಕಾರ ಜುಲೈ 15ರಿಂದ ಅಲ್ಲ, ಜುಲೈ ಫಸ್ಟಿಂದ ಈ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗುತ್ತೆ ಶಾಲೆಗಳಿಗೆ. ಜೂನ್ 15 ಅಡ್ಮಿಷನ್, ಮತ್ತೆ ನಂತರದಲ್ಲಿ ಜೂನ್ 15ರಿಂದ ಅಡ್ಮಿಷನ್. ಜೂನ್ 15 ಅದನ್ನ ನಾನು ಹೇಳಿದೆ. ಸರ್, ಜೂನ್ 15 ಅಡ್ಮಿಷನ್. ಜುಲೈ 15ರಿಂದ ಜೂನ್ 15 ಜೂನ್ ಹೇಳ್ಬಿಡಿ ಸರ್ ನೀವು ಹೇಳ್ಬಿಡಿ. ಹೇಳ್ತಾರೆ ಬೇರೆ ಬೇರೆ ಅವ್ರದ್ದಿದೆ ನನಗೆ ಈಗ ಮುಂದಿನ ವರ್ಷ ಅಕಾಡೆಮಿಕ್ ಇಯರ್ ಜುಲೈ 1ರಿಂದ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ಸ್ಗೆ. ಆವಾಗ ನಮ್ಗೆ ಸಿಚುವೇಶನ್ ಕಂಡೀಸಿವ್ ಆಗಿದ್ದರೆ ವಿಲ್ ಟ್ರೈ ಟು ಕಂಡಕ್ಟ್ ರೆಗ್ಯುಲರ್ ಕ್ಲಾಸಸ್. ಅಥವಾ ಕಂಡೀಸಿವ್ ಇಲ್ಲ ಅಂದರೆ ಆನ್ಲೈನ್ ಕ್ಲಾಸಸ್ ಬಾಕಿ ಯಾವ ರೀತಿ ಕಂಡಕ್ಟ್ ಮಾಡೋದು ಕುರಿತು ಸೂಕ್ತ ಗೈಡ್ಲೈನ್ಸ್ ನೆಕ್ಸ್ಟ್ ವೀಕ್ ಇಶ್ಯೂ ಮಾಡ್ತಾ ಇದ್ವಿ. ಅಡ್ಮಿಷನ್ ಸಂಬಂಧಪಟ್ಟಂಗೆ ಜೂನ್ 15ರಿಂದ ಅಡ್ಮಿಷನ್ ಶುರು ಮಾಡಿಕೊಳ್ಳಿಕ್ಕೆ ಈಗಾಗಲೇ 1 or 2 ಡೇಸ್ ಸರ್ಕಾರದ ಆದೇಶ ನಿರೀಕ್ಷೆಯಲ್ಲಿದ್ದೀವಿ. ಮುಂದಿನ ಸೋಮವಾರದೊಳಗಾಗಿ ಆದೇಶ ಇಶ್ಯೂ ಮಾಡಲಾಗುತ್ತೆ. ಸೊ ಜೂನ್ 15ರಿಂದ ಅಡ್ಮಿಷನ್ ಪ್ರಾಸೆಸ್ ಸ್ಟಾರ್ಟ್ಸ್. ಜುಲೈ 1ಗೆ ಅಕಾಡೆಮಿಕ್ ಇಯರ್. ಸರ್, ಫೀಸ್ ಸ್ಟ್ರಕ್ಚರ್ ಹೋದ್ಸರಿ 30% ಈಗ ಅದು ಹೈಕೋರ್ಟ್ ಮುಂದೆ ಇದೆ. ಅದು ಅಲ್ಲ ಹೈಕೋರ್ಟ್ ಮುಂದೆ ಇದೆ. ನಮ್ಮ ವಾದನೂ ಇಟ್ಟೇ ಇದ್ದೀವಿ, ಅವ್ರ ವಾದ ಇಟ್ಟಿದೆ. ಏನೋ ಅದು ಅರ್ಲಿ ಹಿಯರಿಂಗ್ ಆದ್ರೆ ನಮ್ಗೊಂದು ಪಿಕ್ಚರ್ ಸಿಗುತ್ತೆ. ಒಂದು ನಿಮಿಷ ಝೂಮ್ ಅಲ್ಲಿ ಯಾರ ಇರುವ ನಮ್ಮ ಪತ್ರಕರ್ತ ಮಿತ್ರರು ದಯವಿಟ್ಟು ಕೇಳ್ಬೋದು ಪ್ರಶ್ನೆ. ವಿಶ್ವ ಯಾರಪ್ಪ ಕೈತಾ ಇರೋದ್ರಲ್ಲಿ? ತನ್ನೂರ ಕೇಳಿ ಹೇಳಿ. ಹೇಳಿ ತನ್ನೂರೇ. Normally stakes in second PUC exams are considered higher to be stakes in SLC exam. What is the rationale that the state government has taken to conduct the exam for SLC where the stakes are much lower? Adu one question. Yeah, adu answer ಮಾಡಿ next week. ಇಲ್ಲ ಕೇಳ್ಬಿಡಿ ಒಟ್ಟಿಗೆ. Okay, the second thing is the admission process for either first PUC or degree colleges. Ivaga, what will be the suggestion of the department to conduct the admission process for entry into these courses? Because cut-off list is there, super tight competition is there, 99%, 98%, even 0.1% ಸಿಕ್ಕರೆ admission to affect ಆಗುತ್ತೆ. So ಈ ತರ SLC exam ಮಾಡಿದ್ರೆ ಒಂದು what will be the admission criteria, and even for second PUC the scores you give, how can the admission happen to higher education? Now, if you can remember back, Honorable Minister was telling why we are going to conduct SSLC examination, because we don't have any objective parameters to assess the kids. Okay, whereas in from the second PUC students, we have these first year PU results, which are written by the students in a district level examination, which is more objective. So we can depend on that result. But whereas for the SSLC students, we have not conducted any assessment during the previous year. Secondly, previous year also we have not conducted exam for the 9th class. So we don't have any dependable assessment to assess these kids. That is why instead of just passing and putting all the children into one category, we wanted to provide an opportunity where each student can identify his capability or her capabilities, in which subject the child is good. Accordingly, they can continue their higher education. Just to facilitate these things, we are conducting SSLC examination in a modified manner, so that. So ಇದು ಆಗುತ್ತಾ? ಎರಡು ಎಕ್ಸಾಮ್ ಕೋರ್ ಸಬ್ಜೆಕ್ಟ್ಸ್ ಮತ್ತೆ ಲ್ಯಾಂಗ್ವೇಜಸ್ ಹೇಳ್ತಾರಲ್ಲ, ಒಂದಿನಾನೇ ಮಾಡ್ತೀರಾ ಮಾರ್ನಿಂಗ್ ಸೆಷನ್? ಇಲ್ಲ ಒಂದೇ ದಿನ ಮಾಡಿದ್ರೆ 6 ಸಬ್ಜೆಕ್ಟ್ ಓದ್ಕೊಂಡ್ ಬರ್ಲಿಕ್ಕೆ ಮಗು ಕಷ್ಟ ಆಗುತ್ತೆ.
ಹಾಗಾಗಿ 2 ಪೇಪರ್ಗಳನ್ನ 2 ದಿನ ಮಾಡ್ತೀವಿ ವಿತ್ ಸಫಿಷಿಯಂಟ್ ಗ್ಯಾಪ್ ಇನ್ ಬಿಟ್ವೀನ್. ಒಂದು 3-4 ದಿನ ಕನಿಷ್ಠ ಅಂತರ ಕೊಟ್ಟು 2 ದಿನ ಕಂಡಕ್ಟ್ ಮಾಡ್ತೀವಿ. So will the state government claim responsibility? ಯಾವ್ದಾದ್ರು ಸ್ಟೂಡೆಂಟ್ ಪರೀಕ್ಷೆ ಎಕ್ಸಾಮ್ ಸೆಂಟರ್ ಅಲ್ಲಿ ಕೋವಿಡ್ ಪಾಸಿಟಿವ್ ಆಗಿ ಇದಾದ್ರೆ will the state government bear the cost of the treatment of the students? ಈಗಾಗಲೇ ಸರ್ಕಾರ ಎಲ್ಲರ ಟ್ರೀಟ್ಮೆಂಟ್ ಖರ್ಚನ್ನ ತೆಗೆದುಕೊಳ್ತಾ ಇದೆ. ಯಾರು ಸರ್ಕಾರಕ್ಕೆ ಬರ್ತಾ ಇದ್ದಾರೆ, ಸರ್ಕಾರದ ಆಸ್ಪತ್ರೆಗಳಿಗೆ ಅಥವಾ ಸರ್ಕಾರ ಸೂಚಿಸಿದ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ, ಅವರೆಲ್ಲರ ವೈದ್ಯಕೀಯ ವೆಚ್ಚ ಸರ್ಕಾರನೇ ಭರಿಸ್ತಾ ಇದೆ. ಈ ಮಕ್ಕಳ ಎಲ್ಲ ಒಂದು ಯೋಗಕ್ಷೇಮವನ್ನು ಸರ್ಕಾರ ನೋಡ್ಕೊಳುತ್ತೆ, ಅದ್ರಲ್ಲಿ ಯಾವುದೇ ಆತಂಕ. ಬಹಳ ಜನ ತನೂರೇ ತನೂರೇ ಕಳೆದ ವರ್ಷ 6 ದಿವಸ ನಾವು ಪರೀಕ್ಷೆ ಮಾಡಿದ್ವು. ಸುಮಾರು 8,30,000 ಮಕ್ಕಳು ಅದಕ್ಕೆ ಅಟೆಂಡ್ ಆಗಿದ್ರು. 6 ಲಕ್ಷ ಜನ 8,30,000 ಜನ 6 ದಿವಸ ಅಟೆಂಡ್ ಮಾಡಿದ್ಮೇಲೂ ಕೂಡ ರಾಜ್ಯದಲ್ಲಿ ಯಾವುದೇ ರೀತಿ ಮಕ್ಕಳಿಗೆ ತೊಂದರೆ ಆಗಿಲ್ಲ ಅನ್ನೋದು ದಯವಿಟ್ಟು ನೆನಪಿಡಿ. ಅಂದ್ರೆ ನಮ್ಮ ಮಕ್ಕಳು ನಮ್ಮ ನಾಡಿನ ಹಿರಿಯರಿಗಿಂತ ಜಾಸ್ತಿ ಶಿಸ್ತಿಂದ ಕೂಡಿರೋರು. ಅವರು ಏನ್ ಹೇಳ್ತೀವೋ ನಾವು SOP ಅದನ್ನ ಪಾಲನೆ ಮಾಡಿ ಅವರು ಎಕ್ಸಾಮ್ ಅಟೆಂಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಒಂದು ಎಡಿಟೋರಿಯಲ್ ಬಂತು, SSLC ಮಕ್ಕಳ ನಡತೆ ನಾಡಿನ ಹಿರಿಯರಿಗೆ ಮಾದರಿ ಅಂತ. ಸೊ ಲೆಟ್ us hope and let us wish all these children good health and good future. ಯಾರು ನೆಕ್ಸ್ಟ್ ಯಾರು? ಹಲೋ ಶರಣ್ ಸರ್, ಜಯಂತ್ ಸರ್. ಜಯಂತ್ ಹೇಳಿ. ಜಯಂತ್ ಸರ್, ಹಲೋ ಹೇಳಿ ಜಯಂತ್. ಸರ್ ಸೆಕೆಂಡ್ PUC ಈಗ ಸೈನ್ಸ್ ಸ್ಟೂಡೆಂಟ್ಸ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡ್ತೀರಾ ಮಾಡಲ್ವೋ ಒಂದು, ಮತ್ತೆ ಈಗ ಗ್ರೇಡಿಂಗ್ ಸಿಸ್ಟಮ್ ಕೊಡ್ತಾ ಇರೋದ್ರಿಂದ ಆ ಮಕ್ಕಳು ಇನ್ನ ಭವಿಷ್ಯದಲ್ಲಿ ಯಾವ್ದಾರ ಗವರ್ನಮೆಂಟ್ ಜಾಬ್ ಹೋಗ್ಬೇಕು ಅಂತ ಅಂದ್ರೆ ಅವ್ರಿಗೆ ತೊಂದರೆ ಆಗಲ್ವಾ? ಯಾಕೆ ಅಂತ ಅಂದ್ರೆ ಈಗ D ಗ್ರೂಪ್ ನೌಕರಿಗೆಲ್ಲ ಸರ್ಕಾರ ಏನ್ ಮಾಡಿದೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಒಂದೊಂದು ಅಂಕನೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಆ ಮಕ್ಕಳಿಗೆ ಹೇಗೆ ಭವಿಷ್ಯದಲ್ಲಿ ಹೇಗೆ ಆಗ್ಬಹುದು ಅಂತ. ಮತ್ತೆ ಸೆಕೆಂಡ್ PUCಗೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಮಾಡ್ತೀರಾ? ನಮಸ್ತೆ ಜಯಂತ್ ಅವರೇ, ನಾವು ಸೆಕೆಂಡ್ PUC ಯಾವುದೇ ವಿದ್ಯಾರ್ಥಿಗಳಿಗೂ ಪ್ರಾಕ್ಟಿಕಲ್ಸ್ ಅನ್ನ ನಡೆಸ್ತಾ ಇಲ್ಲ. ಏನು ಅವರು ಪ್ರಥಮ PUC ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ನಾವು ಅವ್ರಿಗೆ ಮಾರ್ಕ್ಸ್ ಅನ್ನ ಕೊಟ್ಟಿರ್ತೀವಿ. The grading is only because we don't know whether the student will get 75 or 65. So when we do the grading, we will assume that the student will be in this range. So ಆ ರೇಂಜಿಗೋಸ್ಕರ ನಾವು ಆ ಗ್ರೇಡಿಂಗ್ ಅನ್ನ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಅಂಕಗಳನ್ನ ನಮೂದಿಸಿರ್ತೀವಿ. ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅಂಕಗಳನ್ನ ನಮೂದಿಸಿರ್ತೀವಿ. ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಾವು ಹೇಳ್ತೀವಿ ಈ ಅಂಕಗಳನ್ನ ಪ್ರಥಮ PUC ಆಧಾರದ ಮೇಲೆ ನಾವು ಕೊಟ್ಟಿದ್ದೀವಿ ಅಂತ ಕೂಡ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಮೂದಿಸಿರ್ತೀವಿ. So if a student is not happy with the marks, they can always write the exam to be conducted. ಮತ್ತೆ ಇನ್ನೊಂದು ಪ್ರಶ್ನೆ ತಾವು ರೈಸ್ ಮಾಡಿದ್ರೆ, ಈ ಗ್ರೇಡಿಂಗ್ ಇಂದ ಆಯ್ಕೆಗೆ ಉದ್ಯೋಗಕ್ಕೆ ಅಥವಾ ಉದ್ಯೋಗಕ್ಕೆ ತೊಂದರೆ ಆಗಲ್ಲ ಅಂತ. ಆದರೆ ನನಗೆ ಗೊತ್ತಿದ್ದಾಗ ಈಗ ಸರ್ಕಾರಿ ಉದ್ಯೋಗಗಳೆಲ್ಲ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂಲಕನೇ ತಗೊಳ್ಳೋದು, ನೇರವಾಗಿ ತೆಗೆದುಕೊಳ್ಳೋದು ಬಹಳ ಅಪರೂಪ. ಹಾಗಾಗಿ ಆ ಸಂದರ್ಭದಲ್ಲಿ ಇದು ಲೆಕ್ಕಕ್ಕೆ ಬರಲ್ಲ. ಇದು ಕೇವಲ ಎಲಿಜಿಬಿಲಿಟಿ ಅಂತ ಲೆಕ್ಕಕ್ಕೆ ತಗೊಳ್ತಾರೆ ಹೊರತು ಅವ್ರು ಪಾಸ್ ಆಗಿರ್ಬೇಕು ಅಂತ ಮಾತ್ರ ಲೆಕ್ಕಕ್ಕೆ ಬರುತ್ತೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಅವರು ಸ್ಕೋರ್ ಮಾಡ್ತಾರೆ ಅದರ ಆಧಾರದ ಮೇಲೆ ಕೆಲಸ ಸಿಗೋದ್ರಿಂದ ಏನು ತೊಂದರೆ ಆಗಲ್ಲ. ಇನ್ನೊಂದು ಸರ್, ಕಂಪಲ್ಸರಿ ಅಪಾಯಿಂಟ್ಮೆಂಟ್ ಸಹ ತೊಂದರೆ ಆಗುದಿಲ್ಲ. ಇನ್ನು ನೇರವಾದ ಆಯ್ಕೆ ಆಗೋದು ಅಂತ ಹೇಳಿದ್ರೆ ಅನುಕಂಪದ ನೇಮಕಾತಿ. ಆ ಸಂದರ್ಭದಲ್ಲಿ ಅವ್ರು ಪಾಸ್ ಆಗಿರಬೇಕು ಅಂತ ಅಷ್ಟೇ ನಾವು ನಿರೀಕ್ಷೆ ಮಾಡೋದು. ಹಾಗಾಗಿ ಎಲ್ಲೂ ತೊಂದರೆ ಆಗಲ್ಲ ಅಂತ ಅನ್ಕೊಂಡಿದ್ದೀವಿ. ಅಲ್ಲಿ ಕಾಯ್ತಾ ಇದ್ದಾರೆ ಎಲ್ಲಿ ಇವರೇ, ಅದು ಸ್ವಲ್ಪ ಅಡ್ಡ ಬಿಟ್ರಪ್ಪ. ಅಲ್ಲ ಲಾಸ್ಟ್ ಅಲ್ಲಿ ನೋಡಿ ಯಾರು ಯಾವ ರೀತಿ ನಡೆಯುತ್ತೆ ಸರ್? ಯಾವ್ದವ್ರದ್ದು ರೀ? ಯಾವ್ದವ್ರದ್ದು? ಇದ್ರದಾ SLCದಾ? ಇವ್ಯಾಲ್ಯೂಯೇಷನ್ ಯಾವ ರೀತಿ ನಡೆಯುತ್ತೆ? ಡಿಜಿಟಲ್ ಇವ್ಯಾಲ್ಯೂಯೇಷನ್ ನಡೆಯುತ್ತಾ ಹೇಗೆ? Since we are conducting MCQ types of questions and students will be provided with OMR sheets. OMR sheets ಗಳನ್ನ ಕೊಟ್ಟಿರ್ತೀವಿ, ಅದ್ರ ಮುಖಾಂತರ ಅವರು ಆನ್ಸರ್ ಮಾಡ್ತಾರೆ, ಅದನ್ನ ಸ್ಕ್ಯಾನ್ ಮಾಡಿ ರಿಸಲ್ಟ್ ಕೊಡ್ತೀವಿ. ವ್ಯಾಲ್ಯೂಯೇಷನ್ process is very simple.
ಅದೇ ಮಾಡೆಲ್ ಪೇಪರ್ ಕೂಡ ಕೊಟ್ಟಿರೋದ್ರಿಂದ ಮಕ್ಕಳಿಗೆ ಯಾವ ರೀತಿ ಆನ್ಸರ್ ಮಾಡ್ಬೇಕನ್ನೋದು ಅನುಭವ ಹೆಚ್ಚಾಗುತ್ತೆ. ಇದರಲ್ಲಿ ಇನ್ನೊಂದು ಪೂರಕವಾದ ಅಂಶ ಏನಂದ್ರೆ ನಾವು ಆನ್ಸರ್ ಶೀಟನ್ನು OMR ಶೀಟ್ಗಳ ಮೂಲಕ ತೆಗೆದುಕೊಳ್ತೇವೆ. ಅದರಲ್ಲಿ ಬ್ಲಾಕಿಂಗ್ ಮಾಡ್ತಾರೆ, ಮಾರ್ಕಿಂಗ್ ಇರುತ್ತೆ. ಆಪ್ಟಿಕಲ್ ಮಾರ್ಕರ್ ಈ ಸಿಸ್ಟಮ್ ಏನಿದೆ, ಈ OMR ರಿಸಲ್ಟ್ ಶೀಟ್ಗಳಿಂದ ನಾವು ಆಟೋಮೇಟೆಡ್ ವ್ಯಾಲ್ಯೂಯೇಷನ್ ಆಗುತ್ತೆ. ಮೆಷಿನ್ಗಳ ಮೂಲಕ, ಕಂಪ್ಯೂಟರ್ ಮೂಲಕ ಆಗೋದ್ರಿಂದ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ನಮಗೆ ಬಹಳಷ್ಟು ಜನ ಶಿಕ್ಷಕರ ಅವಶ್ಯಕತೆ ಬರಲ್ಲ. ಯಾವುದೇ ಒಂದು ಕೇಂದ್ರದಲ್ಲಿ ನಾವು ಅವಶ್ಯಕತೆ ಬರಲ್ಲ. ಮತ್ತೆ ಬಹಳ ಕ್ವಿಕ್ ಆಗಿ ಆಗುತ್ತೆ ವ್ಯಾಲ್ಯೂಯೇಷನ್. ಸೊ ಹಾಗಾಗಿ ಕೇವಲ 10 ರಿಂದ 12 ದಿನಗಳಲ್ಲಿ ನಾವು ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ. ಶಿಕ್ಷಕರನ್ನ ನಾವು ಹೆಚ್ಚು ಸಂಖ್ಯೆಯಲ್ಲಿ ಬಳಸ್ಕೊಳ್ಳಲ್ಲ. PUC ಹೇಗೆ ಸರ್? PUC ಹೇಳ್ಬಿಡಿ ಸರ್, ಅದೇ ಬಿಡಿ. ಅಲ್ಲ, PUC ಇದು ವ್ಯಾಲ್ಯೂಯೇಷನ್ ಅಲ್ಲ, ಇದು ಬರೀ ಫಸ್ಟ್ ಗ್ರೇಡಿಂಗ್ ಮಾಡೋದಷ್ಟೇ. ಫಸ್ಟ್ PUC ರಿಸಲ್ಟ್ ಆಧಾರದ ಮೇಲೆ ಅದನ್ನ ಯಾವ ರೀತಿ ಗ್ರೇಡ್ ಮಾಡೋದು ಅದು ಆಫೀಸಲ್ಲಿ ಮಾತ್ರ ಕೆಲಸ ಆಗುತ್ತೆ. ಅಗೇನ್ ವಿ ವಿಲ್ ಯೂಸ್ ದ ಆಟೋಮೇಷನ್. ಹಾಗಾಗಿ ಬಹಳ ಕಡಿಮೆ ಜನರನ್ನ ಬಳಸ್ಕೊಂಡು ನಾವು ಕ್ವಿಕ್ ಆಗಿ ಮಾಡ್ತೀವಿ. ಈ ಮಂತ್ ಎಂಡ್ನಲ್ಲೇ ರಿಸಲ್ಟ್ ಕೊಡ್ತೀವಿ. ಓಕೆ, ತಾವೆಲ್ಲರೂ ಕೂಡ ಅನುಮತಿ ಕೊಟ್ರೆ ನಮ್ಮ ಸ್ನೇಹಿತರು ಮಾತಾಡಿಸ್ಬೇಕು. ಸರ್, ಲಸಿಕೆ ಹಲೋ ಸರ್, ಸುರೇಶ್ ಕುಮಾರ್ ಸರ್. ಯಾರು ಹೇಳ್ದು? ಹೇಳಿ ಕರೆಕ್ಟ್, ಹೇಳಿ ಕರೆಕ್ಟ್. ಸರ್, ನೀವು ನೀವು ಹೇಳಿದ್ರಿ CBSE ಅಲ್ಲಿ ಎವ್ರಿ ಕ್ವಾರ್ಟರ್ಲಿ ಅವ್ರ ಗ್ರೇಡಿಂಗ್ ಸಿಸ್ಟಮ್ ಅವ್ರು ಮಾಡ್ತಾರೆ. ಅದು ನಮ್ಮ SLC ಅಲ್ಲಿ ಅದಿಲ್ಲ, ಮತ್ತೆ ನಮ್ಮ ಸ್ಟೇಟ್ ಸಿಲೆಬಸ್ ಅಲ್ಲೇ ಇಲ್ಲ ಅಂತ. In the future, sir, considering the COVID situation could prolong for much longer than maybe the second or the third week, are we looking at any long-term, regulation reforms to our educational system itself? Karan, thank you very much for raising this question. ಇವಾಗ the need of the hour is to innovate. ನಾವು ಯಾವ ರೀತಿ ಈ ವರ್ಷ ಶೈಕ್ಷಣಿಕ ವರ್ಷ ಇರಬೇಕು, ಯಾವ ರೀತಿ ನಾವು ಮಕ್ಕಳಿಗೆ ಒಂದು ಮಗುನು ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರ್ದು, ಯಾವ್ಯಾವ ಮಾರ್ಗದಿಂದ ಮಕ್ಕಳು ರೀಚ್ ಆಗಬೇಕು ಅನ್ನೋಕ್ಕೋಸ್ಕರ ನಾವು ವಿ ಆರ್ ಡೂಯಿಂಗ್ ಎ ಡೀಟೇಲ್ಡ್ ಎಕ್ಸಸೈಸ್. ಈಗಾಗಲೇ ನಮ್ಮ ಆಯುಕ್ತರು ಆ ಕುರಿತು ಒಂದು ಬಹಳ ದೊಡ್ಡ ವಿಸ್ತೃತವಾದ ಒಂದು ವರ್ಗದ ಜೊತೆನೂ ಕೂಡ ಮಾತಾಡಿದ್ದಾರೆ. ಅಂಡ್ ಮೆನಿ ಪೀಪಲ್ ಆರ್ ಕಮಿಂಗ್ ಫಾರ್ವರ್ಡ್, ಮೆನಿ NGOs. ಸೊ ಖಂಡಿತ ಈ ವರ್ಷದ ಹಿನ್ನೆಲೆಯಲ್ಲಿ ನಾವು ನಮ್ಮ ಮಕ್ಕಳನ್ನು ಕೂಡ ಪೀರಿಯಾಡಿಕ್ ಅಸೆಸ್ಮೆಂಟ್ ಮಾಡಲಿಕ್ಕೆ ನಾವು ಖಂಡಿತ ಕ್ರಮ ತಗೋತೀವಿ, ನಾವೊಂದು ಯೋಜನೆ ಮಾಡ್ತೀವಿ.